ಮಾಡಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್. ನಮ್ಮ ಜನಪ್ರಿಯ ಶಾಸಕರಾದ ಪುಟ್ಟಸ್ವಾಮಿ ಗೌಡವರು ನೇತಾಜಿ ಒಂದು ಇದಕ್ಕೆ ಹಾರ ಹಾಕುವುದರ ಮುಖಾಂತರ ವಿಶ್ವ ಹಾರ ಹಾಕುವುದರ ಮುಖಾಂತರ ಸ್ವಾಗತವನ್ನು ಬಯಸ್ತಾ ಎಲ್ಲ ಇಲಾಖೆಗಳು, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ, ಅದೇ ರೀತಿ ತಾಲೂಕು ದಂಡಾಧಿಕಾರಿಗಳು, ಅದೇ ರೀತಿ ಪೌರಾಯುಕ್ತರು, ಸಿ ಒ ಹೊನ್ನಪ್ಪ ಸರ್ ಅವರು, ಎಲ್ಲ ಇಲಾಖೆಯರು ಸೇರಿ ಒಂದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಪುಷ್ಪ ಹಾರ ಹಾಕುವುದರ ಮುಖಾಂತರ ಸ್ವಾಗತವನ್ನ ಎಲ್ಲರಿಗೂ ಬಯಸ್ತಾ जनगण मन अधिनायक जय हे भारत भाग्य विधाता। पंजाब सिंध गुजरात मराठा द्राविड उत्कल बंगा, विंध्य हिमाचल यमुना गंगा उच्चल जलधि तरंगा। तव शुभ नामे जागे, तव शुभ आशीष मांगे, गाहे तव जय गाथा। जन गण मंगलदायक जय हे भारत भाग्य विधाता। जय हे जय हे जय हे जय 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 हे। मातृभूमि का तन मन सार झंडा ऊंचा रहे हमारा। विजयी विश्व तिरंगा प्यार शान नहीं सकी जाने पाए चाहे जान भले ही जाए विश्व विजय करके दिखलाए। तब होवे प्रण पूर्ण हमार झंडा ऊंचा रहे हमार। विजयी विश्व तिरंगा प्यार झंडा ऊंचा रहे हमारा। Ready for inspection, sir. ಮುಂದೆ ಮಾತರಂ ರಾಷ್ಟ್ರಗೀತೆ, ಅದೇ ರೀತಿ ಧ್ವಜಗೀತೆ ಆಡಿದಂತಹ ಕೋಟೆ ಜಿಜಿ ಮತ್ತು ಅಂಬೇಡ್ಕರ್ ಫೋಟೋಗಳಿಗೆ ಪುಷ್ಪನಮನ ಸಲ್ಲಿಸಬೇಕು. ಎಲ್ಲ ಅಧಿಕಾರಿಗಳು ಸೇರಿ ಪುಷ್ಪನಮನ ಗಾಂಧೀಜಿ ಮತ್ತು ಅಂಬೇಡ್ಕರ್ ಒಂದು ಕೋಟೆಗೆ ಪುಷ್ಪನಮನ ಸಲ್ಲಿಸುವ ಮುಖಾಂತರ 80ನೇ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಮತ್ತೊಂದ್ಸರಿ ಶುಭಾಶಯಗಳ ಎಲ್ಲ ಅಧಿಕಾರಿಗಳ ಮುಖಾಂತರ ತಿಳಿಸ್ತಾ ಈ ದಿನ ಪರಿಚಯವನ್ನು ಮಾಡೋದಕ್ಕೆ ಶಾಸಕರು ಎಲ್ಲ ಗಣ್ಯರಿಗೆ ಗೌರವ ರಕ್ಷೆಯನ್ನು ನೀಡುತ್ತಿದ್ದಾರೆ. ತದನಂತರ ಹೋಮ್ ಗಾರ್ಡ್ ತಂಡ, ಇದರ ಒಂದು ತಂಡದ ಜವಾಬ್ದಾರಿಯನ್ನು ಶ್ರೀನಿವಾಸ್ ಮೂರ್ತಿ ಕೇರವರು ವಹಿಸಿದ್ದಾರೆ. ಸೊ ಇವರು ಎಲ್ಲ ಗಣ್ಯರಿಗೆ ಗೌರವ ರಕ್ಷೆಯನ್ನು ನೀಡುತ್ತಿದ್ದಾರೆ. ತದನಂತರ ಗೋವರ್ಧನ್ ಎನ್ JUO AS ನ್ಯಾಷನಲ್ ಕಾಲೇಜ್ NCC ತಂಡ, ಇವರು ಎಲ್ಲ ಗಣ್ಯರಿಗೆ ಗೌರವ ರಕ್ಷೆಯನ್ನು ನೀಡುತ್ತಿದ್ದಾರೆ. ತದನಂತರ ಮಹೇಶ್ ಎನ್ JEU
GFGC NCC ತಂಡ ಇವರು ಗೌರವ ರಕ್ಷಣೆಯನ್ನು ನೀಡುತ್ತಿದ್ದಾರೆ. ಅದೇ ರೀತಿ ಈ ದಿನದ ಒಂದು ಮಾಸ್ಟರ್ ಬ್ಯಾಂಡ್ ಆಗಿ SSCA ಪ್ರೌಢಶಾಲೆ ಧನುಷ್ ಇವರು ಒಂದು ಟೀಮಿನ ಪ್ಲಟೂನ್ ಕಮಾಂಡರ್ ಆಗಿ ಗೌರವ ರಕ್ಷೆಯನ್ನು ನೀಡಲು ಸಿದ್ಧರಿದ್ದಾರೆ, ಗೌರವ ರಕ್ಷೆಯನ್ನು ನೀಡುತ್ತಿದ್ದಾರೆ. ಅದಾದ ನಂತರ ಮಯಾಂಕ್ CSM NCC MTRS ಇವರು ರಕ್ಷೆಯನ್ನು ನೀಡುತ್ತಿದ್ದಾರೆ. ಅದೇ ರೀತಿ ಶ್ರಾವಣಿ ಭಾರತ ಸೇವಾದಳ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಇವರು ಈ ಒಂದು ತಂಡದ ನಾಯಕಿಯಾಗಿ ಗೌರವ ರಕ್ಷೆಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ DHPS ಜೊತೆ ಭಾರತ ಸೇವಾದಳ ತಂಡದ ನಾಯಕಿ ಇವರು ಕೊನೆಯಾಗಿ ಗೌರವ ರಕ್ಷೆಯನ್ನು ನೀಡ್ತಾ ಇದ್ದಾರೆ. ಹಿರಿಯ ಪ್ರಾಥಮಿಕ ಶಾಲೆ ವಿಭಾಗದಲ್ಲಿ ಸಿಂಟಾನ್ ಶಾಲೆ, BGS ಶಾಲೆ, ಅದೇ ರೀತಿ ಎರಡನೇ ಒಂದು ತಂಡ ಸೆಂಟ್ ಆರ್ಟ್ ಶಾಲೆ, ಮೂರನೇ ಒಂದು ತಂಡ ಈಶ್ವರಿ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆ. ತಂಡದ ನಾಯಕಿ ನಿಹಾರಿಕಾ. ಅದೇ ಮುಂದಿನ ಒಂದು ತಂಡ ಆಚಾರ್ಯ ಆಂಗ್ಲ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ. ಶ್ರೀಮತಿ ಸ್ಟೆಲ್ಲಾ ತಂಡದ ನಾಯಕಿ ನಿಖಿತಾ. ಅದೇ ರೀತಿ ಕೊನೆಯದಾಗಿ GHS ಕೋಟೆ ತಂಡದ ನಾಯಕಿ ಚೈತನ್ಯ ಗೌರವವನ್ನು ಸ್ವೀಕರಿಸಿದರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಾರ್ಚಿಂಗ್ ಅನುಮತಿಯನ್ನ ಪೊಲೀಸ್ ಇಲಾಖೆಯವರು ಪಡೆದುಕೊಳ್ತಾರೆ. ಜಿಲ್ಲಾ ಪ್ಲಟೂನ್ಗಳ ಮುಖ್ಯಸ್ಥರಾಗಿ ಹರೀಶ್ ಕುಮಾರ್ ಡಿ ಇವರು ನೇತೃತ್ವವನ್ನು ವಹಿಸಿದ್ದು, ಈಗ ವೇದಿಕೆಯ ಮುಂಭಾಗದಲ್ಲಿ ಆಗಮಿಸುತ್ತಿರುವಂತಹ ತಂಡ ಪೊಲೀಸ್ ಇಲಾಖೆ ತಂಡ. ಇದರ ಒಂದು ಮುಂದಾಳತ್ವವನ್ನು ಶ್ರೀಮತಿ ಮಮತಾ ಇವರು ವಹಿಸಿರುತ್ತಾರೆ. ಇದನ್ನು ಹಿಂಬಾಲಿಸುತ್ತಿರುವಂತಹ ತಂಡ ಗೃಹ ರಕ್ಷಕ ದಳ ತಂಡ. ಇದರ ಒಂದು ಪ್ಲಟೂನ್ ಕಮಾಂಡರ್ ಆಗಿ ಶ್ರೀನಿವಾಸ್ ಮೂರ್ತಿ ಕೆ ಇವರು ವಹಿಸಿರುತ್ತಾರೆ. ಪೊಲೀಸ್ ಇಲಾಖೆಯನ್ನು ಹಿಂಬಾಲಿಸುತ್ತಿರುವಂತಹ ತಂಡ ಗೃಹ ರಕ್ಷಕ ದಳ ತಂಡ. ಗೃಹ ರಕ್ಷಕ ದಳ ತಂಡವನ್ನು ಹಿಂಬಾಲಿಸುತ್ತಿರುವಂತಹ ತಂಡ NCC ತಂಡ ಗೋವರ್ಧನ್ N AES ನ್ಯಾಷನಲ್ ಕಾಲೇಜ್ ಈ ಒಂದು ತಂಡದ ಪ್ಲಟೂನ್ ಕಮಾಂಡರ್ ಆಗಿರುತ್ತಾರೆ. ಈಗ ವೇದಿಕೆ ಮುಂಭಾಗದಲ್ಲಿ ಆಗಮಿಸುತ್ತಿರುವಂತಹ ತಂಡ NCC ತಂಡ AES ನ್ಯಾಷನಲ್ ಕಾಲೇಜ್. ಇದನ್ನು ಹಿಂಬಾಲಿಸುತ್ತಿರುವಂತಹ ತಂಡ GFGC NCC ತಂಡ. ಇದರ ಒಂದು ನಾಯಕತ್ವವನ್ನು ಮಹೇಶ್ N JUO ಇವರು ವಹಿಸಿರುತ್ತಾರೆ. NCC ತಂಡವನ್ನು ಹಿಂಬಾಲಿಸುತ್ತಿರುವಂತಹ ತಂಡ GFGC NCC ತಂಡ. ಈಗ ವೇದಿಕೆ ಮುಂಭಾಗದಲ್ಲಿ GFGC NCC ತಂಡ. GFGC NCC ತಂಡವನ್ನು ಹಿಂಬಾಲಿಸುತ್ತಿರುವಂತಹ ತಂಡ ಮಯಾಂಕ್ SSCA NCC ತಂಡ. ಈಗ ವೇದಿಕೆ ಮುಂಭಾಗದಲ್ಲಿ ಬರುತ್ತಿರುವಂತಹ ತಂಡ NCC SSCA ತಂಡ. ಇದನ್ನು ಹಿಂಬಾಲಿಸುತ್ತಿರುವಂತಹ ತಂಡ ನಿತಿನ್ A MTRS NCC ತಂಡ. ತಂಡ ಭಾರತ ಸೇವಾದಳ ತಂಡ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ
ಮುಂಭಾಗದಲ್ಲಿ ಬರುತ್ತಿರುವಂತಹ ತಂಡ GHPS ಕೋಟೆ ಹಿರೇಬಿದ್ದೂರು ತಂಡದ ನಾಯಕಿ ದೀಪಿಕಾ. ಭಾರತ ಸೇವಾದಳ ತಂಡ GHPS ಹಿರೇಬಿದನೂರು ತಂಡದ ನಾಯಕಿ ದೀಪಿಕಾ. ಆಯ್ತು ಮೇಡಮ್, ಧನ್ಯವಾದಗಳು. ಜಡ್ಜಸ್ ಗಮನಕ್ಕೆ ಈಗ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಮೊದಲನೇ ಒಂದು ತಂಡ ಜಡ್ಜಸ್ ಗಮನಕ್ಕೆ GHPS ಕೋಟೆ ಮೊದಲನೇ ಒಂದು ತಂಡ, ವೇದಿಕೆ ಮುಂಭಾಗದಲ್ಲಿ ಆಗಮಿಸಿರುವ ತಂಡ GHPS ಕೋಟೆ. ಮಾರ್ಚಿಂಗ್ ವಿಭಾಗದಲ್ಲಿ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಮೊದಲನೇ ಒಂದು ತಂಡ GHPS ಕೋಟೆ. ಕೋಟೆ ಹಿಂಭಾಗದಲ್ಲಿ ಹಿಂಬಾಲಿಸಿರುವ ತಂಡ ಆದರ್ಶ ವಿದ್ಯಾಲಯ. ಎರಡನೇ ಒಂದು ತಂಡ ಜಡ್ಜಸ್ ಗಮನಕ್ಕೆ ವೇದಿಕೆ ಮುಂಭಾಗದಲ್ಲಿ ಆಗಮಿಸಿರುವ ತಂಡ ಆದರ್ಶ ವಿದ್ಯಾಲಯ. ವೇದಿಕೆ ಮುಂಭಾಗದಲ್ಲಿ ಆಗಮಿಸಿರುವ ತಂಡ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಆದರ್ಶ ವಿದ್ಯಾಲಯ ವೇದಿಕೆ ಮುಂಭಾಗದಲ್ಲಿ ಆಗಮಿಸ್ತಾ ಇದೆ. ಆದರ್ಶ ವಿದ್ಯಾಲಯ ಹಿಂಭಾಗದಲ್ಲಿ ಹಿಂಬಾಲಿಸಿರುವ ತಂಡ ಶ್ರೀಮತಿ ಸ್ಟೆಲ್ಲಾ. ಜಡ್ಜಸ್ ಗಮನಕ್ಕೆ ಮೂರನೇ ಒಂದು ತಂಡ ಶ್ರೀಮತಿ ಸ್ಟೆಲ್ಲಾ. ಮೂರನೇ ಒಂದು ತಂಡ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಮೂರನೇ ಒಂದು ತಂಡ ಶ್ರೀಮತಿ ಸ್ಟೆಲ್ಲಾ. ವೇದಿಕೆ ಮುಂಭಾಗದಲ್ಲಿ ಆಗಮಿಸಿರುವ ತಂಡ ಶ್ರೀಮತಿ ಸ್ಟೆಲ್ಲಾ. ಶ್ರೀಮತಿ ಸ್ಟೆಲ್ಲಾ ಹಿಂಭಾಗದಲ್ಲಿ ಹಿಂಬಾಲಿಸುತ್ತಿರುವ ತಂಡ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ನಾಲ್ಕನೇ ಒಂದು ತಂಡ ಆಚಾರ್ಯ ಆಂಗ್ಲ ಶಾಲೆ. ವೇದಿಕೆ ಮುಂಭಾಗದಲ್ಲಿ ಆಗಮಿಸ್ತಾ ಇದೆ. ವೇದಿಕೆ ಆಚಾರ್ಯ ಆಂಗ್ಲ ಶಾಲೆ ಹಿಂಭಾಗದಲ್ಲಿ ಹಿಂಬಾಲಿಸಿರುವ ತಂಡ ಈಶ್ವರಿ ಆಂಗ್ಲ ಶಾಲೆ. ಐದನೇ ಒಂದು ತಂಡ ತೀರ್ಪುಗಾರರ ಗಮನಕ್ಕೆ ಐದನೇ ಒಂದು ತಂಡ ವೇದಿಕೆ ಮುಂಭಾಗದಲ್ಲಿ ಆಗಮಿಸಿರುವ ತಂಡ ಈಶ್ವರಿ ಆಂಗ್ಲ ಶಾಲೆ. ವೇದಿಕೆ ಮುಂಭಾಗದಲ್ಲಿ ಆಗಮಿಸಿದ ತಂಡ ಈಶ್ವರಿ ಆಂಗ್ಲ ಶಾಲೆ ಐದನೇ ತಂಡವಾಗಿ ಆಗಮಿಸ್ತಾ ಇದೆ. ಈಶ್ವರಿ ಆಂಗ್ಲ ಶಾಲೆ ಹಿಂಭಾಗದಲ್ಲಿ ಹಿಂಬಾಲಿಸಿರುವ ತಂಡ ಸೆಂಟ್ ಆನ್ಸ್ ಶಾಲೆ. ಹಿರಿಯ ಪ್ರಾಥಮಿಕ ಒಂದು ವಿಭಾಗದಲ್ಲಿ ಆರನೇ ಒಂದು ತಂಡ ಸೆಂಟ್ ಆನ್ಸ್ ಶಾಲೆ. ವೇದಿಕೆ ಮುಂಭಾಗದಲ್ಲಿ ಆಗಮಿಸಿರುವ ತಂಡ ಸೆಂಟ್ ಆನ್ಸ್. ಸೆಂಟ್ ಆನ್ಸ್ ಶಾಲೆ ಹಿಂಭಾಗದಲ್ಲಿ ಹಿಂಬಾಲಿಸಿರುವ ತಂಡ ಕೊನೆಯದಾಗಿ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ BGS ಶಾಲೆ. ವೇದಿಕೆ ಮುಂಭಾಗದಲ್ಲಿ ಮೇಡಮ್ ಅದರಲ್ಲಿ ಬರೆದಿಲ್ಲ. ವೇದಿಕೆ ಮುಂಭಾಗದಲ್ಲಿ BGS ಶಾಲೆ. ಜಡ್ಜಸ್ ಗಮನಕ್ಕೆ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಪಥಸಂಚಲನ ಮುಕ್ತಾಯವಾಗಿದ್ದು ಹಿಂದೆ BGS ಶಾಲೆ ಹಿಂಭಾಗದಲ್ಲಿ ಹಿಂಬಾಲಿಸಿರುವ ಮೊದಲನೇ ಒಂದು ತಂಡ SSCA ಪ್ರೌಢಶಾಲೆ. ಜಡ್ಜಸ್ ಗಮನಕ್ಕೆ ಪ್ರೌಢಶಾಲಾ ವಿಭಾಗದಲ್ಲಿ ಪಥಸಂಚಲನದಲ್ಲಿ ಮೊದಲನೇ ಒಂದು ತಂಡ SSCA ಪ್ರೌಢಶಾಲೆ ವೇದಿಕೆ ಮುಂಭಾಗದಲ್ಲಿ ಆಗಮಿಸ್ತಾ ಇದೆ. ಪ್ರೌಢಶಾಲೆ ತಂಡದ ನಾಯಕ ಕೃಷ್ಣಕುಮಾರ್, ಫ್ಲಾಗ್ ಲೀಡರ್ ವೃದ್ಧ
ಅದೇ ರೀತಿ SSCA ಪ್ರೌಢಶಾಲೆ ಹಿಂಭಾಗದಲ್ಲಿ ಹಿಂಬಾಲಿಸಿದ ತಂಡ ಈಶ್ವರಿ ಪ್ರೌಢಶಾಲೆ ತಂಡದ ನಾಯಕಿ ಗಾನವಿ. ವೇದಿಕೆ ಮುಂಭಾಗದಲ್ಲಿ ಆಗಮಿಸಿದ ತಂಡ ಈಶ್ವರಿ ಪ್ರೌಢಶಾಲೆ. ಮೂರನೇ ಒಂದು ತಂಡ ಪ್ರೌಢಶಾಲಾ ವಿಭಾಗದಲ್ಲಿ GGHS ಕೋಟೆ. ಜಡ್ಜಸ್ ಗಮನಕ್ಕೆ, ಮೂರನೇ ಒಂದು ತಂಡ GGHS ಕೋಟೆ ವೇದಿಕೆ ಮುಂಭಾಗದಲ್ಲಿ ಆಗಮಿಸುವ ತಂಡದ ನಾಯಕಿ ಪಲ್ಲವಿ, ಫ್ಲಾಗ್ ಲೀಡರ್ ಆದಂತಹ ರೇವತಿ. ಪ್ರೌಢಶಾಲಾ ವಿಭಾಗದಲ್ಲಿ ನಾಲ್ಕನೇ ಒಂದು ತಂಡ ಜಡ್ಜಸ್ ಗಮನಕ್ಕೆ, ನಾಲ್ಕನೇ ಒಂದು ತಂಡ GGHS ಕೋಟೆ ಹಿಂಬಾಲಿಸಿರುವ ತಂಡ ಆದರ್ಶ ವಿದ್ಯಾಲಯ. ಆದರ್ಶ ವಿದ್ಯಾಲಯ ವೇದಿಕೆ ಮುಂಭಾಗದಲ್ಲಿ ಆಗಮಿಸ್ತಾ ಇರುವ ತಂಡ ಆದರ್ಶ ವಿದ್ಯಾಲಯ. ತಂಡದ ನಾಯಕಿ ನಿಸರ್ಗ, ಫ್ಲಾಗ್ ಲೀಡರ್ ಆಗಿ ಚರಿತಾ. ಆದರ್ಶ ವಿದ್ಯಾಲಯ ಹಿಂಬಾಲಿಸಿರುವ ತಂಡ ಆಚಾರ್ಯ ಪ್ರೌಢಶಾಲೆ. ಗಮನಕ್ಕೆ, ಐದನೇ ಒಂದು ತಂಡ ಆಚಾರ್ಯ ಪ್ರೌಢಶಾಲೆ ತಂಡದ ನಾಯಕಿ ಅಂಕಿತಾ, ಫ್ಲಾಗ್ ಲೀಡರ್ ಆಗಿ ಸಂಧ್ಯಾ. ವೇದಿಕೆ ಮುಂಭಾಗದಲ್ಲಿ ಆಚಾರ್ಯ ಪ್ರೌಢಶಾಲೆ ತಂಡ ಶ್ರೀಮತಿ ಸ್ಟೆಲ್ಲಾ, ತಂಡದ ನಾಯಕಿ ಮಾಲಿನಿ, ಫ್ಲಾಗ್ ಲೀಡರ್ ಆಗಿ ವಂದನಾ. ಶ್ರೀಮತಿ ಸ್ಟೆಲ್ಲಾ ಹಿಂಭಾಗದಲ್ಲಿ ಹಿಂಬಾಲಿಸುವ ತಂಡ BGS ಶಾಲೆ. ವೇದಿಕೆ ಮುಂಭಾಗದಲ್ಲಿ ಆಗಮಿಸಿರುವ ತಂಡ ಕೊನೆಯದಾಗಿ ಪ್ರೌಢಶಾಲಾ ವಿಭಾಗದಲ್ಲಿ ಕೊನೆಯದಾಗಿ BGS ಶಾಲೆ ತಂಡದ ನಾಯಕಿ ಶಿರೀಷಾ. ತೀರ್ಪುಗಾರರ ಗಮನಕ್ಕೆ, ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದಲ್ಲಿ ಪಥಸಂಚಲನ ಮುಗಿದಿದ್ದು ಕೆಲವೇ ಕ್ಷಣಗಳಲ್ಲಿ ಬ್ಯಾಂಡ್ ಸೆಟ್ ಪ್ರಾರಂಭ ಮಾಡ್ತಾ ಇದ್ದಾರೆ. MSS ಕಾನ್ವೆಂಟ್ ತಂಡದ ನಾಯಕಿ ರೂಹಿ. ಮುಂಭಾಗದಲ್ಲಿ ಬ್ಯಾಂಡ್ ಸೆಟ್ ವಿಭಾಗದಲ್ಲಿ MSS ಕಾನ್ವೆಂಟ್. MSS ವೇದಿಕೆ ಮುಂಭಾಗದಲ್ಲಿ MSS ಕಾನ್ವೆಂಟ್. ಸರ್ ನಾಗರಾಜ್ ಸರ್, ನಾಗರಾಜ್ ಸರ್ ಹಿಂದೆ ಇರೋ ಸರ್, ಹಿಂದೆ ಹೋಗ್ಬಿಡಿ, ಹಿಂದೆ ಹೋಗ್ಬಿಡಿ, ಹಿಂದೆ ಹೋಗಿ ಇವರು ಹಿಂದೆ ಹೋಗಿ. ವೇದಿಕೆ ಮುಂಭಾಗದಲ್ಲಿ ಆಗಮಿಸಿರೋದನ್ನ ಶ್ರೀಮತಿ ಸ್ಟೆಲ್ಲಾ.
ವೇದಿಕೆ ಮುಂಭಾಗದಲ್ಲಿ ಆಗಮಿಸಿರುವ ತಂಡ ಶ್ರೀಮತಿ ಸ್ಟೆಲ್ಲಾ. ಕೋಟೆ ಗರ್ಲ್ಸ್ ಬನ್ನಿ ಫಸ್ಟ್ ಬೇಗ. ಹೈಸ್ಕೂಲ್ ವಿಭಾಗದಲ್ಲಿ ಕೋಟೆ ಗರ್ಲ್ಸ್ ಫಸ್ಟ್ ಈಶ್ವರಿ ಬೇಗ. ಮೇಡಮ್, ಫಸ್ಟ್ ಈಶ್ವರಿ. ಬೇಗ ಮಾಸ್ಟರ್ ಮಾಡಿ, ಮಾಸ್ಟರ್ ಮುಗಿಸಿ ಹೋಗಿ ಮೇಡಮ್. ಫಸ್ಟು ಈಶ್ವರಿ ಶಾಲೆ ಪ್ರೌಢಶಾಲಾ ವಿಭಾಗದಲ್ಲಿ ಸುಪ್ರೀಂ ಮೇಡಮ್. SNT ಮೇಡಮ್. ಫಸ್ಟು ಈಶ್ವರಿ ರಿಲೀತ್ರ ಪ್ರೌಢಶಾಲೆ ಇಲ್ವಾ? ವೇದಿಕೆ ಮುಂಭಾಗದಲ್ಲಿ ಆಗಮಿಸಿರುವ ತಂಡ ಸೆಂಟ್ ಆನ್ ಶಾಲೆ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಕೊನೆಯದಾಗಿ ತಂಡ ಸೆಂಟ್ ಆನ್ ಶಾಲೆ. ವೇದಿಕೆ ಮುಂಭಾಗದಲ್ಲಿ ಆಗಮಿಸಿರುವ ತಂಡ ಸೆಂಟ್ ಆನ್ ಶಾಲೆ. ಈಶ್ವರಿ ಮೊದಲನೇದು ಪ್ರೌಢಶಾಲಾ ವಿಭಾಗದಲ್ಲಿ. ತದನಂತರ ಕೋಟೆ ಆದ್ಮೇಲೆ ಶ್ರೀಮತಿ ಸ್ಟೆಲ್ಲಾ. ನಾಲ್ಕನೇದು ಆದರ್ಶ. ಐದನೇದು ಆಚಾರ್ಯ. ಪ್ರೌಢಶಾಲಾ ವಿಭಾಗ. ಸ್ವಲ್ಪ ಜಡ್ಜಸ್ ಹಿಂದೆ ಇದ್ರೆ ಯಾಕೆ ಹಿಂದೆ ಹೋಗ್ಬಿಡಿ, ಹಿಂದೆ ಹೋಗಿ. ಶ್ರೀಮತಿ ಸ್ಟೆಲ್ಲಾ ರೆಡಿ ರೀ. ಶ್ರೀಮತಿ ಸ್ಟೆಲ್ಲಾ ರೆಡಿ ಮಾಡ್ಕೊಳ್ಳಿ. ಅನೌನ್ಸ್ ಮಾಡ್ತಾ ಇರ್ತೀನಿ ನಾನು. ಶ್ರೀಮತಿ ಸ್ಟೆಲ್ಲಾ ರೆಡಿ ಇರ್ರಿ. ಆಮೇಲೆ ಶ್ರೀಮತಿ ಸ್ಟೆಲ್ಲಾ ಆದ್ಮೇಲೆ ಇವ್ರು ಹೋಗಿ ಆದರ್ಶದ ಹೋಗಿ. ಆಚಾರ್ಯ ನಿಂತ್ಕೊಂಡ್ರೆ ಆದರ್ಶ ಆದ್ಮೇಲೆ ಆಚಾರ್ಯ ಹೋಗಿ. ಆದರ್ಶದ ಹೋಗಿ. ತಂಡದ ನಾಯಕ ಗೌಸಿನ್ ಹಾಗೂ ಅಚ್ಯುತ್. ಜಡ್ಜಸ್ ಗಮನಕ್ಕೆ ವೇದಿಕೆ ಮುಂಭಾಗದಲ್ಲಿ ಸ್ಟಾಪ್ ಮಾಡಿ. ಕೊನೆಯದಾಗಿ ಮೇಡಮ್ ಸ್ಟಾರ್ಟ್ ಮಾಡಿ. ವೇದಿಕೆ ಮುಂಭಾಗದಲ್ಲಿ SSCA ಪ್ರೌಢಶಾಲೆ ಬ್ಲಾಕ್ ಲೀಡರ್ ಆಗಿ ಧನುಷ್. ವೇದಿಕೆ
ಭಾರತದ ಯಶೋಗಾನವೇ ತುಂಬಿ ತುಳುಕುತ್ತಿತ್ತು. ಪಾಶ್ಚಾತ್ಯರ ಮಾನವರಂತಾಗುವ ಮುನ್ನವೇ ನಾವು ಒಂದು ಅಖಂಡ ಮಾತೃಭೂಮಿಯಲ್ಲಿ ನೆಲೆಸಿದ ರಾಷ್ಟ್ರವಾಗಿದ್ದೆವು. ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು ಎಂಬ ಬಾಲಗಂಗಾಧರ ತಿಲಕರ ಸಿಂಹವಾಣಿಯಂತೆ ಸ್ವರಾಜ್ಯ ಸುಖೀ ರಾಜ್ಯವಾದ ಈ ನೆಲದಲ್ಲಿ ಇಂದು ನಾವುಗಳೆಲ್ಲರೂ 80ನೇ ಸ್ವಾತಂತ್ರ್ಯ ಮಹೋತ್ಸವದ ಹೊಸ್ತಿಲಲ್ಲಿ ನಿಂತಿದ್ದೇವೆ. ಇಂತಹ ಈ ಶುಭ ಸಂದರ್ಭದಲ್ಲಿ ಎಲ್ಲ ಅತಿಥಿ ದೇವೋವರನ್ನು ಹಾಗೂ ಇಲ್ಲಿ ನೆರೆದಿರುವ ತಮ್ಮೆಲ್ಲರನ್ನೂ ಸಹ ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಗಂಗರೆಡ್ಡಿ ಸರ್ ಅವರು. ಎಲ್ರಿಗೂ ನಮಸ್ತೆ. ದಯವಿಟ್ಟು ಈಗಾಗಲೇ ತಮಗೆಲ್ರಿಗೂ ಗೊತ್ತಿದೆ, ತಮ್ಮ ಶಾಲೆಯ ಮಕ್ಕಳು ಎಲ್ಲೂ ಓಡಾಡ್ದಾಗೆ ತಾವು ಒಂದು ಕಡೆ ಕೂರಿಸಿ ಅವ್ರನ್ನ ಸೂಪರ್ವಿಷನ್ ಮಾಡ್ತಕ್ಕಂಥದ್ದು ಕಡ್ಡಾಯ. ದಯವಿಟ್ಟು ಅನ್ನೆಸರಿ ಓಡಾಡಬೇಡಿ. ಸ್ವಲ್ಪ ಟೀಚರ್ಸ್ ಇನಿಷಿಯೇಟ್ ತಗೊಳ್ಳಿ. ದಯವಿಟ್ಟು ಅನ್ನೆಸರಿ ಕಾರ್ಯಕ್ರಮದ ಮಧ್ಯೆ ಓಡಾಡಬೇಡಿ, ಮಕ್ಕಳಿಗೆ ಹೇಳ್ಬಿಡಿ. ತಾಲೂಕು ಆಡಳಿತ ಗೌರಿಬಿದನೂರು ತಾಲೂಕು ರವರ ವತಿಯಿಂದ ಭಾರತದ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನ ನೇತಾಜಿ ಕ್ರೀಡಾಂಗಣದಲ್ಲಿ ಆಯೋಜನೆ ಆಗಿದ್ದು, ಸಂಭ್ರಮ ಸಡಗರದಿಂದ ಈಗಾಗಲೇ ತಾಲೂಕಿನಾದ್ಯಂತ ಎಲ್ಲ ಶಾಲೆಗಳಲ್ಲಿ ಆಚರಣೆಯನ್ನು ಮಾಡಿ ಈ ಒಂದು ತಾಲೂಕು ಮಟ್ಟದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮಹನೀಯರೇ ಹಾಗೂ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀ KH ಪುಟ್ಟಸ್ವಾಮಿ ಗೌಡ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಸರ್. ಹಾಗೆ ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ GK ಹೊನ್ನಯ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹಾಗೂ ಉಪಾಧ್ಯಕ್ಷರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಗೌರಿಬಿದನೂರು ತಾಲೂಕು ಶ್ರೀಯುತರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಸರ್. ಹಾಗೆಯೇ ರಮೇಶ್ KG ಪೌರಾಯುಕ್ತರು ನಗರಸಭೆ ಗೌರಿಬಿದನೂರು ತಾಲೂಕು ಶ್ರೀಯುತರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಪ್ರಭಾಕರ್ ರೆಡ್ಡಿ ಸರ್ ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ವೆಂಕಟರಾಮರೆಡ್ಡಿ ಸರ್ ಅವರಿಗೂ ಸಹ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅಶ್ವತ್ಥಪ್ಪ ಸರ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮಂಜುನಾಥ್ ಸರ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆಯೇ CDPO ರವಿಕುಮಾರ್ ಸರ್ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಘಟಕದ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯ ಮಿತ್ರರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮಂಜುನಾಥಾಚಾರಿ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ವಿ. ವೇದಿಕೆಯ ಮೇಲೆ ಇರ್ತಕ್ಕಂಥ ಚೆನ್ನಪ್ಪ ಗೌಡ ಸರ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ವಿ. ಶ್ರೀನಿವಾಸ್ ಸರ್ ಅವ್ರಿಗೂ ಸಹ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಿದ್ದೀವಿ. ಹಾಗೆ PWD ಎಡಬಲಿ ಅನಿಲ್ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ವಿ. ಬಾಲು ಸರ್ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸರ್. ಹಾಗೆ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಿತ್ರರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ತಾಲೂಕಿನ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ, ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ತಾಲೂಕಿನ ನೌಕರರ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು, ನೌಕರರು ಮತ್ತು ಗಣ್ಯರು, ಪತ್ರಕರ್ತ ಮಿತ್ರರು, ಸುದ್ದಿವಾಹಿನಿ ವರದಿಗಾರರು ಹಾಗೂ ಸಮಸ್ತ ಗೌರಿಬಿದನೂರಿನ ನಾಗರಿಕ ವರ್ಗದವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಈ ತಾಲೂಕಿನ ನಮ್ಮ ನಗರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಿಂದ, ಸರ್ಕಾರಿ ಅನುದಾನಿತ, ಅನುದಾನ ರಹಿತ ಮತ್ತು ವಸತಿ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ, ಶಾಲೆಗಳಿಂದ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ, ಶಿಕ್ಷಕರಿಗೆ ಮತ್ತು ಈ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಕ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳ್ಬಿಟ್ಟು ಆಶಿಸ್ತಾ, ಇನ್ನೊಂದು ಸರಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂದರೆ, ದಯವಿಟ್ಟು ಆ ಸಂಬಂಧಪಟ್ಟಿರ್ತಕ್ಕಂಥ ಶಾಲಾ
ಶಾಲಾ ಶಿಕ್ಷಕರು ತಮ್ಮ ಮಕ್ಕಳು ಯಾರು ಅಂತ ತಮಗೆ ಗೊತ್ತಿದೆ. ತಾವು ಇರೋ ಕಡೆ ಕಡ್ಡಾಯವಾಗಿ ಕೂರಿಸ್ಕೊಂಡು ಕಾರ್ಯಕ್ರಮ ಮುಗಿಯೋವರೆಗೂ ಅದನ್ನು ಸೂಪರ್ವಿಷನ್ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರದು ಅಂತ ಆಶಿಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ಎಲ್ಲರನ್ನೂ ಸಹೃದಯತೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ದಯಮಾಡಿ ವೇದಿಕೆಯ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ತುಂಬ ಶಬ್ದವನ್ನು ಮಾಡ್ತಾ ಇದ್ದೀರಾ. ಕಾರ್ಯಕ್ರಮಕ್ಕೆ ತುಂಬ ಅಡಚಣೆ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಸಹ ಶಾಲಾ ಮಕ್ಕಳು, ಸಾರ್ವಜನಿಕರು ಎಲ್ಲರೂ ಸಹ ಸ್ವಲ್ಪ ಸಾವಧಾನವಾಗಿ ನಿಶಬ್ದವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು. ಇದೀಗ ಹಾರಿಸೋಣ ಮುಗಿಲೆತ್ತರಕ್ಕೆ ನಮ್ಮ ಭಾರತ ಮಾತೆಯ ಪತಾಕೆಯನ್ನು. ನಮ್ಮ ತಾಯಿ ನಾಡಿನ ವೀರರ ತ್ಯಾಗ ಬಲಿದಾನದಿಂದ ನಾವಿಂದು ಹೆಮ್ಮೆಯಿಂದ ಆಚರಿಸುತ್ತಿದ್ದೇವೆ 80ನೇ ಸ್ವಾತಂತ್ರ್ಯ ದಿನಾಚರಣೆ. ಈ ಸುಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂದೇಶವನ್ನು ನೀಡಬೇಕೆಂದು ಮಾನ್ಯ ತಹಸೀಲ್ದಾರ್ ಸರ್ ಅವರು, ತಾಲೂಕು ದಂಡಾಧಿಕಾರಿಗಳು ಹಾಗೂ ಅಧ್ಯಕ್ಷರು, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ರವರಲ್ಲಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಗೌರಿಬಿದನೂರು ತಾಲೂಕಿನ ಜನಪ್ರಿಯ ಶಾಸಕರಾದಂತಹ KH ಪುಟ್ಟಸ್ವಾಮಿ ಗೌಡ ಸರ್ ಅವರೇ, EO ಅವರಾದಂತಹ ಹೊನ್ನಯ್ಯರವರೇ, CPI ಆದಂತಹ ಅಂಜನ್ರವರೇ, ಕಮಿಷನರ್ ಆದಂತಹ ರಮೇಶ್ ರವರೇ, ಮುಖ್ಯವಾದಂತಹ ಕಾರಣ ನಾವು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಲ್ಲಿಸಬೇಕಾಗುತ್ತೆ. ಅಂಥ ಸ್ವಾತಂತ್ರ್ಯ ಹೋರಾಟಗಾರರು ಭಾಳಷ್ಟು ಜನ 1600ರಿಂದ 1947ವರೆಗೂ ಕೂಡ ಬ್ರಿಟಿಷರ ವಿರುದ್ಧ ಭಾಳಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮಲ್ಲಿ ನಾವು ಕಾಣಬಹುದು. ಅದರಲ್ಲಿ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರನ್ನು. ನಾವು 1920ರ ನಂತರದ ಚಳವಳಿಗಳಲ್ಲಿ ಮುಂಚೂಣಿಯಲ್ಲಿ ಪಾಲ್ಗೊಂಡಂತಹ ನಾವು ಮಹಾತ್ಮ ಗಾಂಧೀಜಿರವರು. ಅವರು ನಮಗೆ 3 ಮುಖ್ಯವಾದ ಇವೆಂಟ್ಸಲ್ಲಿ ಪಾಲ್ಗೊಳ್ತಾರೆ. ಒಂದು ನಾನ್ ಕೋಆಪರೇಷನ್ ಮೂಮೆಂಟ್ ಅಂತಲೇ ಕರಿತೀವಿ, 2ನೇದು ಸ್ವದೇಶಿ ಮೂಮೆಂಟ್, ಹಾಗೆ 3ನೇದು ಕ್ವಿಟ್ ಇಂಡಿಯಾ ಮೂಮೆಂಟ್. ಇದು ಕೊನೆ ಇವೆಂಟು ನಾವು ಸ್ವಾತಂತ್ರ್ಯಕ್ಕೆ ಹತ್ತಿರವಾದಂಥ ಸಂದರ್ಭದಲ್ಲಿ ನಡೆದಂತಹ ಒಂದು ಸಂಗ್ರಾಮ. ಈ ಎಲ್ಲದರಲ್ಲೂ ಕೂಡ ಗಾಂಧೀಜಿಯವರು ಪಾಲಿಸ್ತಕ್ಕಂಥದ್ದು 2 ಅವರ ಪ್ರಿನ್ಸಿಪಲ್ಸ್. ವೆಪನ್ ಅಂದರೆ ಎಂಥ ವೆಪನ್ ಅಂದರೆ ಅದು ನಾವು ವೈಲೆನ್ಸ್ ಮುಖಾಂತರ ಏನೇ ಮಾಡಿದ್ರೂ ಕೂಡ ಗೆಲ್ಲೋದಕ್ಕಾಗೋದಿಲ್ಲ, ನಾನ್ ವೈಲೆನ್ಸ್ ಮುಖಾಂತರ ಗೆಲ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾರೆ. ನಮ್ಮ ಫ್ರೀಡಮ್ ಏನು ಇಂಡಿಪೆಂಡೆನ್ಸ್ ನಾವು ಅನುಭವಿಸ್ತಿದ್ದೀವೋ ಅದಕ್ಕೆಲ್ಲದಕ್ಕೂ ನಾನ್ ವೈಲೆನ್ಸ್ನ ಮುಖಾಂತರ ನಡೆದಂತಹ ಹೋರಾಟವೇ ಮುಖ್ಯ ಕಾರಣ ಅಂತ ಹೇಳ್ಬಿಟ್ಟು. ಅದೇ ರೀತಿ ನಾವು ಮುಂದೆ ನೋಡ್ತಾ ಹೋದರೆ ಬಾಲಗಂಗಾಧರ ತಿಲಕ್ರವರು, ಅದೇ ರೀತಿ ಬಾಲಗಂಗಾಧರವರು, ತಿಲಕ್ರವರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು, ಹಾಗೆ ಮುಂತಾದ ಭಾಳಷ್ಟು ಜನ ನಾಯಕರು ನಾವು ನ್ಯಾಷನಲ್ ಲೆವೆಲಲ್ಲಿ ನೋಡ್ತೀವಿ. ಅದೇ ರೀತಿ ನಾವು ಕರ್ನಾಟಕದಲ್ಲಿ ಇಂಡಿಪೆಂಡೆನ್ಸ್ ಮೂಮೆಂಟ್ಸ್ ಅಂತ ನಾವು ನೋಡ್ತಾ ಹೋದಾಗ ಭಾಳಷ್ಟು ಇವೆಂಟ್ಸ್ ನಡೀತವೆ. ಅದರಲ್ಲೂ ಕೂಡ ನಾವು ಕರ್ನಾಟಕದಲ್ಲಿ ನಡೆದಂತಹ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತಲೇ ಹೆಸರುವಾಸಿಯಾದಂತಹ ನಮ್ಮ ವಿಧಾನಸೌಧದಲ್ಲಿ ನಡೆದಂತಹ ಒಂದು ಘಟನೆ. ಇಲ್ಲಿ ನಾವು ಭಾಳಷ್ಟು ಜನರ ತ್ಯಾಗವನ್ನು ನಾವು ನೋಡ್ಬೋದಾಗಿರ್ತದೆ. ಅದೇ ರೀತಿ ಕರ್ನಾಟಕದಲ್ಲಿ ಬೇರೆ ಹೆಸರುಗಳನ್ನ ನಾವು ಹೇಳ್ತಾ ಹೋದರೆ ಬಳ್ಳಾರಿ ಸಿದ್ದಮ್ಮನವರಾಗಿರ್ಬೋದು, ಗಂಗಾಧರ ರಾವ್ ದೇಶಪಾಂಡೆ ಅವರಾಗಿರ್ಬೋದು, ಹಾಗೆ ಹರ್ಡಿಕರ್ ಅವರಾಗಿರ್ಬೋದು, ಈ ಎಲ್ಲರೂ ಕೂಡ ದೇಶದ ಒಂದು ಸ್ವಾತಂತ್ರ್ಯತೆಗೆ ಹೋರಾಡಿರ್ತಾರೆ. ಈ ಎಲ್ಲರೂ ಹೋರಾಡಿರ್ತಕ್ಕಂಥ ಒಂದು ಫಲವೇ ನಾವು ಇವತ್ತಿನ ಅನುಭವಿಸ್ತಿರ್ತಕ್ಕಂಥ ಫ್ರೀಡಮ್. ಈ 1947 ಆದಮೇಲೆ ನಾವು ನೋಡ್ಬೋದು, ಇಲ್ಲಿವರೆಗೂ 2026ವರೆಗೂ ಕೂಡ ನಾವು ಈ ಫ್ರೀಡಮನ್ನು ಇದರಲ್ಲಿ ಫ್ರೀಡಮಲ್ಲಿ ಇದ್ದೀವಿ. ಅದೇ ರೀತಿ ಭಾಳಷ್ಟು ಡೆವಲಪ್ಮೆಂಟ್ಸು ಭಾರತ ಏನು ಕಂಡಿದೆ, ಸೈಂಟಿಫಿಕ್ ಫೀಲ್ಡಲ್ಲಾಗಿರ್ಬೋದು ಅಥವಾ ಎಲ್ಲ ರಂಗದಲ್ಲೂ ಕೂಡ ಎಲ್ಲ ಇನೋವೇಷನ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಮುಂಚೂಣಿಯಲ್ಲಿ ಇರ್ತಕ್ಕಂಥ ದೇಶ. ನಾವು ಭಾರತ ಟಾಪ್ 10 ದೇಶಗಳಲ್ಲಿ ಒಂದು ದೇಶ ಅಂತ ಹೇಳೋದಕ್ಕೆ ಹೆಮ್ಮೆಯಿಂದ ನಾವು ಹೇಳ್ಬೋದು. ಈ 80 ವರ್ಷಗಳಲ್ಲಿ ನಾವು ಸಾಧಿಸಿರ್ತಕ್ಕಂಥದ್ದು ಭಾಳಷ್ಟು ಗುರಿಯನ್ನು ಸಾಧಿಸಿದೆ. ನಾವು ಎಲ್ಲ
ಸ್ವತಂತ್ರ ಹೋರಾಟಗಾರರು ಹಾಕೊಟ್ಟು ಹೋದಂಥ ಹಾದಿಯಲ್ಲಿ ಅವರ ಪ್ರಿನ್ಸಿಪಲ್ಸನ್ನು ಮುಂದುವರಿಸೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಅವರ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ತಾ ದೇಶದ ಏಳಿಗೆಗಾಗಿ ಎಲ್ಲರೂ ದುಡಿಯೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಥ್ಯಾಂಕ್ ಯು. ಸ್ವಾತಂತ್ರ್ಯ ದಿನವು ಕೇವಲ ಒಂದು ಹಬ್ಬವಲ್ಲ, ಇದು ದೇಶಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಿಸಿದ ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನದಿಂದ ಬಂದಂತಹ ಸ್ಮರಣೆಯ ದಿನ ಎಂಬುದಾಗಿ ತಿಳಿಸಿಕೊಟ್ಟಂತಹ ಮಾನ್ಯರಿಗೆ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಎಲ್ಲ ಶಿಕ್ಷಕರು ಸ್ವಲ್ಪ ಗಮನಿಸಿ, ಬಹಳಷ್ಟು ಗಲಾಟೆ ಮಾಡ್ತಿದ್ದಾರೆ ಮಕ್ಕಳು. ಒಳ್ಳೆಯ ಮಾತುಗಳು ಬದುಕಿನ ದಿಕ್ಕನ್ನೇ ಬದಲಾಯಿಸಬಲ್ಲವು. ಇಂದು ನಿಮ್ಮ ನಡುವೆ ಉಪಸ್ಥಿತರಿರುವ ಗಣ್ಯರಾದ ಶ್ರೀಯುತ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಯುತ ವನ್ನಯ್ಯ ಜಿಕೆ ರವರು ತಮ್ಮ ಅನುಭವ, ಜ್ಞಾನ ಮತ್ತು ದೇಶ ಪ್ರೇಮದ ಸಂದೇಶವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಈ ವೇದಿಕೆ ಬಲಭಾಗದಲ್ಲಿದ್ದಾರೆ, ನಿಮ್ಮ ಪೇರೆಂಟ್ಸ್ ಬಂದು ಕರ್ಕೊಂಡು ಹೋಗಬೇಕಾಗಿ ವಿನಂತಿ. ಇಂದು ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ವಿ. ಈ ಒಂದು 80ನೇ ಸ್ವಾತಂತ್ರ್ಯೋತ್ಸವದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂತಹ ನಮ್ಮ ಗೌರಿಬಿದನೂರಿನ ಜನಪ್ರಿಯರು ಹಾಗೂ ಅಭಿವೃದ್ಧಿಯ ಅಧಿಕಾರರಾದಂತಹ ಶ್ರೀ KH ಪುಟ್ಟಸ್ವಾಮಿಗೌಡ ಸಾಹೇಬರೇ, ಹಾಗೂ ತಹಶೀಲ್ದಾರರು ಹಾಗೂ ದಂಡಾಧಿಕಾರಿಗಳಂತಹ KM ಅರವಿಂದ್ ಅವರೇ, ಹಾಗೂ ಅಂಜನ್ ಕುಮಾರ್ ಅವರೇ, ರಮೇಶ್ ಅವರೇ, ಗಂಗಾರೆಡ್ಡಿ ಅವರೇ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ, ನಾಗರಿಕರೇ, ವಿದ್ಯಾರ್ಥಿಗಳೇ, ಶಿಕ್ಷಕರೇ ಹಾಗೂ ಪತ್ರಕರ್ತರ ಮಿತ್ರರು, ನಿಜವಾಗ್ಲೂ ಗೌರಿಬಿದನೂರಿನಂತಹ ಐತಿಹಾಸಿಕ ಕ್ಷೇತ್ರದಲ್ಲಿ ನನ್ನ 3ನೇ ಸ್ವಾತಂತ್ರ್ಯ ದಿನ ಉತ್ಸವದ ಮಾತು ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ. ಇಂತಹ ಧರ್ಮದ ನಾಡಿನಲ್ಲಿ ಧ್ವಜಾರೋಹಣವನ್ನು ಮಾಡೋದು, ಅದರಲ್ಲಿ ಭಾಗವಹಿಸೋದು, ವಿಧುರಾಶ್ವತ್ಥದಲ್ಲಿ ಭಾಗವಹಿಸೋದು ಅದೊಂದು ಹೆಮ್ಮೆಯ ಕ್ಷಣ. ನಾವು ಇಂದಿಗೆ 80 ವರ್ಷದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಭಾರತ ಘನ ಸರ್ಕಾರ 2047ಕ್ಕೆ ನಾವು ಅತ್ಯಂತ ಡೆವಲಪ್ಡ್ ಕಂಟ್ರಿಯಾಗಿ ನಾವು ಪ್ರಗತಿಯನ್ನು ಸಾಧಿಸಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡಿದೆ. ಈ ಗುರಿಯನ್ನು ಸಾಧಿಸಲಿಕ್ಕೆ ನಾವೆಲ್ಲರೂ ಸಹ ಕೈ ಜೋಡಿಸ್ಬೇಕು ಅಂತ ನಾವು ನಮ್ಮ ಭಾರತ ಸ್ವತಂತ್ರ ನಂತರ ನಾವು ಪ್ರತಿ ಹೆಜ್ಜೆಗಳನ್ನು ಗಮನಿಸಿದಾಗ ನಾವು ನಮ್ಮ ಸಾರ್ವಭೌಮತೆಯನ್ನು ಎಲ್ಲರಿಗೂ ಸಹ ಸಾರಿ ಹೇಳಿದ್ವಿ. ಅದು ನಮ್ಮ ಸಂಸ್ಕೃತಿಯ ಮೂಲಕ, ನಮ್ಮ ಉದ್ಯೋಗದ ಮೂಲಕ, ನಮ್ಮ ಜನರಿಗೆ ಸ್ವಾವಲಂಬನೆಯ ಪಾಠದ ಮೂಲಕ ನಾವು ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದ್ದೀವಿ. ಈ ಗೌರಿಬಿದನೂರಲ್ಲಿ ಈ ವಿಷಯದಲ್ಲಿ ನಮ್ಮ ಶಾಸಕರ ಬಗ್ಗೆ ನಿಜವಾಗ್ಲೂ ಮಾತಾಡಲೇಬೇಕು. ಕಾರಣ ನಾನು 2.5 ವರ್ಷದ ಹಿಂದೆ ಇಲ್ಲಿ ಹಳ್ಳಿಗಳಿಗೆ ಭೇಟಿ ಕೊಡ್ತಾ ಇದ್ದಾಗ ನಿಜವಾಗ್ಲೂ ರಸ್ತೆಗಳು ಭಾಳ ಗುಂಡಿ ಜಾಸ್ತಿನೇ ಇದ್ವು. ಈಗ ನಾವು ಹೋದಾಗ ಅಭಿವೃದ್ಧಿ ಅಂತಂದರೆ ಏನು ಅನ್ನೋದು ನಿಜವಾಗ್ಲೂ ನಮಗೆ ಮನವರಿಕೆ ಆಗುತ್ತೆ. ಸರ್, ನಿಮಗೆ ತುಂಬ ಧನ್ಯವಾದಗಳು ಸರ್. ಇದು ಹೊಗಳಿಕೆ ಮಾತಲ್ಲ ಸರ್, ನಿಮ್ಮ ಆ ಕಮಿಟ್ಮೆಂಟ್ ಇದೆಯಲ್ಲ, ನಿಮ್ಮ ಪ್ರತಿಯೊಂದು ಭೇಟಿಯಲ್ಲೂ ಸಹ ಈ ಕ್ಷೇತ್ರದ ಜನತೆ ಬಗ್ಗೆ, ಬಡವರ ಬಗ್ಗೆ ನಿಮ್ಮ ಕಾಳಜಿ ನಿಜವಾಗ್ಲೂ ಸಹ ಅನನ್ಯ ಸರ್. ನಿಮ್ಮ ಜೊತೆ ನಮಗೆ ಕೆಲಸ ಮಾಡೋದು ತುಂಬ ಭಾಗ್ಯ ಅಂತ ಅಂದ್ಕೊಳ್ತೀವಿ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ನಾವು 2047ರಲ್ಲಿ ಡೆವಲಪ್ಡ್ ಕಂಟ್ರಿ ಅಂತ ಬಿಂಬಿಸಬೇಕಾದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹ ಡೆವಲಪ್ಮೆಂಟನ್ನು ಕಣ್ಣಿಗೆ ಕಾಣಿಸ್ಬೇಕಾಗತ್ತೆ. ಆ ಡೆವಲಪ್ಮೆಂಟ್ ಅನ್ನೋದು ಭೌತಿಕವಾಗಿರುತ್ತೆ, ಆರ್ಥಿಕವಾಗಿರುತ್ತೆ, ಸಾಮಾಜಿಕವಾಗಿರುತ್ತೆ, ಸಂಸ್ಕೃತಿ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಾವು ಇಡೀ ಪ್ರಪಂಚಕ್ಕೆ ಸಂಸ್ಕೃತಿಯಲ್ಲಿ ನಿಜವಾಗ್ಲೂ ತೋರಿಸ್ಕೊಟ್ಟಿದ್ದೀವಿ. ಇವತ್ತಿನ ಹಬ್ಬ ನೋಡಿದರೆ ಗೊತ್ತಾಗುತ್ತೆ, ನನ್ನ ಎಲ್ಲ ಮೇಷ್ಟ್ರಿಗೆ, ಮಕ್ಕಳಿಗೆ ಇವತ್ತು ಎಷ್ಟು ವಿಜೃಂಭಣೆಯಲ್ಲಿ ತೊಡಗಿಸ್ಕೊಂಡಿದ್ದೀರಾ ಅಂತಂತಂದರೆ, ನಾವು ಬ್ಯಾಂಡನ್ನು ಸುಮಾರು ಅರ್ಧ ಗಂಟೆಗಿನ್ನ ಹೆಚ್ಚು ವೀಕ್ಷಣೆ ಮಾಡಿದ್ದೀವಿ. ಎಲ್ಲ ಮಕ್ಕಳ ತೊಡಗುವಿಕೆ ನಿಜವಾಗ್ಲೂ ಸಹ ಅವರಿಗೆ ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಪೇರೆಂಟ್ಸು ಸಹ ಅಷ್ಟೇ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ ಮಕ್ಕಳಿಗೆ. ಒಂದು ಬ್ಯಾಂಡನ್ನು ತಮ್ಮನ್ನು ತೊಡಗಿಸ್ಕೋಬೇಕು ಅಂತಂದರೆ ಪೇರೆಂಟ್ಸು ಸಹ ಸಪೋರ್ಟ್ ಮಾಡಬೇಕು. ಅದನ್ನು ನೋಡಿದರೆ ಈ ಕಾರ್ಯಕ್ರಮ ಎಷ್ಟು ಯಶಸ್ವಿ ಆಗಿದ್ದಕ್ಕೆ ಅನ್ನೋದಕ್ಕೆ ಮಕ್ಕಳು, ಟೀಚರ್ಸು ಹಾಗೂ ಅವರ ಪೇರೆಂಟ್ಸೇ ಕಾರಣ ಅಂತ ಹೇಳ್ತಾ, ನಿಜವಾಗ್ಲೂ ನಾವು ವಾಜಪೇಯಿದೊಂದು ಮಾತು ನೆನಪಿಸ್ಕೋಬೇಕಾಗತ್ತೆ. ಅವರು ಈ ದೇಶ ಕಟ್ಟೋದ್ರಲ್ಲಿ ಅತಿ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ಅವರೊಂದು ಮಾತು ಹೇಳ್ತಾ ಇದ್ದಾರೆ, ಭಾರತ ಕೇವಲ ಭೂಮಿಯ ತುಂಡಲ್ಲ, ಇದು
ಜೀವಂತ ಜಾಗೃತ ರಾಷ್ಟ್ರಪುರುಷ. ಕಾಶ್ಮೀರ ಇದರ ಮುಕುಟ, ಪಂಜಾಬ್ ಮತ್ತು ಬಂಗಾಳ ಇದರ ವಿಶಾಲ ಬಾಹುಗಳು. ಇದು ಚಂದದ ಭೂಮಿ, ಇದು ಚಂದನದ ಭೂಮಿ, ಇದು ತರ್ಪಣದ ಭೂಮಿ, ಇದು ಅರ್ಪಣದ ಭೂಮಿ. ಇದರ ಕಣಕಣವು ನಮಗೆ ಶಂಕರ. ಇದರ ನದಿಯು ಗಂಗಾ ನದಿ. ತಾವು ಬದುಕಿದ್ದರೂ ಭಾರತಕ್ಕಾಗಿ, ನಾವು ಸತ್ತರೂ ಭಾರತಕ್ಕಾಗಿ. ಹಾಗೆಯೇ ನಾವು ಸತ್ತ ಮೇಲೆ ಗಂಗೆಯಲ್ಲಿ ಹರಿದು ಹೋಗುತ್ತಿರುವ ನಮ್ಮ ಹಸ್ತಿಗೆ ಕಿವಿ ಕೊಟ್ಟು ಕೇಳಿದರು ಒಂದೇ ಒಂದು ಧ್ವನಿ ಕೇಳುತ್ತದೆ, ಅದು ಭಾರತ್ ಮಾತಾ ಕಿ ಜೈ ಅಂತೇಳಿ. ಅಂದರೆ ಅವರು ಭಾರತವನ್ನು ಪ್ರೀತಿಸ್ತಾ ಇದ್ದಿದ್ದ ರೀತಿ ಆ ರೀತಿ. ನಾವೆಲ್ಲರೂ ಸಹ ಇಂದಿನ ದಿನಮಾನಗಳಲ್ಲಿ ನಾವು ಪ್ರತಿ ಹೆಜ್ಜೆಗೂ ಕಾಣೋದು ನಮ್ಮ ಯೂತ್ಸು ಹಾದಿ ತಪ್ತಾ ಇರೋದು. ದಯಮಾಡಿ ಎಲ್ಲ ಪೇರೆಂಟ್ಸು ತಮ್ಮ ಮಕ್ಕಳ ಬಗ್ಗೆ ಗಮನವಹಿಸಿ, ಏನಾದರೂ ಡಿವಿಯೇಷನ್ ಇದ್ದರೆ ಅವ್ರನ್ನ ತಿದ್ದಿ ಅಂತ ಹೇಳ್ತಾ ಈ ವೇದಿಕೆ ಮೇಲೆ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.
BO ರವರೇ ಹಾಗೂ ಆರಕ್ಷಕ ವೃತ್ತ ನಿರೀಕ್ಷಕರೇ ಹಾಗೂ ಈ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಆದಂತಹ ಮಂಜುನಾಥ್ರವರೇ ಹಾಗೂ ಗಣ್ಯರೇ, ಜನಪ್ರತಿನಿಧಿಗಳೇ, ಅಧಿಕಾರಿಗಳೇ, ಶಿಕ್ಷಕರೇ, ವಿದ್ಯಾರ್ಥಿಗಳೇ ಹಾಗೂ ನನ್ನ ಆತ್ಮೀಯ ನಾಗರಿಕ ಬಂಧುಗಳಿಗೆ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ಮೊದಲಿಗೆ ಸಲ್ಲಿಸಲಿಕ್ಕೆ ಇಚ್ಛಪಡ್ತೇನೆ. ಇದು ನಮ್ಮ ದೇಶ 80ನೇ ಸ್ವತಂತ್ರ ದಿನಾಚರಣೆಯನ್ನು ಅತ್ಯಂತ ಹೆಮ್ಮೆಯಿಂದ ಇಡೀ ದೇಶಾದ್ಯಂತ ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಹಾಗೆಯೇ ಈ ದಿನ 80ನೇ ಸ್ವತಂತ್ರ ದಿನಾಚರಣೆಯನ್ನು ನಮ್ಮ ನಗರಸಭಾ ಆಡಳಿತ ವತಿಯಿಂದ ಆಚರಿಸುವ ನಿಜಕ್ಕೂ ಹೆಮ್ಮೆಯಾದಂಥ ಒಂದು ವಿಚಾರ. ಈ ಸ್ವಾತಂತ್ರ್ಯ ನಮಗೆ ತಮಗೆಲ್ಲ ಗೊತ್ತಿದೆ, ಬಹಳ ಸುಲಭವಾಗಿ ದೊರೆತಂತಲ್ಲ. ಮಹಾತ್ಮ ಗಾಂಧಿ, ಭಗತ್ ಸಿಂಗ್ ಇರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಇರ್ಬೋದು, ಇದೇ ರೀತಿ ಅತ್ಯಂತ ಗಣ್ಯ ವ್ಯಕ್ತಿಗಳಿಂದ ಬಹಳ ಅನೇಕ ಸೇರಿದಂತೆ ಮಹನೀಯರ ತ್ಯಾಗ ಮತ್ತು ಹೋರಾಟದ ಫಲದಿಂದ ಇವತ್ತು ನಾವು ಈ ಸ್ವತಂತ್ರವನ್ನು ಪಡೆದಿರೋದು ತಮಗೆಲ್ಲ ತಿಳಿದಂಥ ವಿಚಾರ. ಹೇಳ್ತಾ ಇದ್ರು ಹಿಂದೆ ಸುಮಾರು 6 ಲಕ್ಷ ಜನ ಈ ಹೋರಾಟಕ್ಕೆ, ಈ ಸ್ವತಂತ್ರ ಹೋರಾಟಕ್ಕೆ ಬಹಳ ಶ್ರಮವಹಿಸಿದ್ದಾರೆ. ಈ ಹೋರಾಟಕ್ಕೆ ಶಸ್ತ್ರಾಸ್ತ್ರಗಳನ್ನು ಕೊಡಲಿಕ್ಕೆ ರೆಡಿಯಾದರು. ಡಚ್ಚರು ಇರ್ಬೋದು, ಫ್ರೆಂಚರು ಇರ್ಬೋದು, ಪೋರ್ಚುಗೀಸ್ ಇರ್ಬೋದು, ಎಲ್ಲರೂ ಸಹ ಇದು ಶಸ್ತ್ರಗಳನ್ನು ಕೊಡಲಿಕ್ಕೆ ಸಿದ್ಧ ಆದರು. ಆದರೆ ಇವೆಲ್ಲಗಳನ್ನು ಹೊರತುಪಡಿಸಿ ನಮ್ಮ ಈ ಮಹನೀಯರು ತ್ಯಾಗ ಬಲಿದಾನಗಳ ಮೂಲಕ ನಮಗೆ ಈ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ಇದು ನಿಜಕ್ಕೂ ನಮ್ಮ ಒಂದು ಹೆಮ್ಮೆಯ ಸಂಗತಿ ಅನ್ನಲಿಕ್ಕೆ ಈ ವಿಚಾರದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೆಯೇ ಸ್ವತಂತ್ರ ಎಂದರೆ ಕೇವಲ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿ ಪಡೆದಿರ್ತಕ್ಕಂಥ ಅಲ್ಲ, ಈ ಸಮಾಜದ ಪ್ರತಿಯೊಬ್ಬ ನಾಗರಿಕ ಬಂಧುಗಳ ಒಂದು ಶ್ರಮದಾಯಕ ಅನ್ನೋದಕ್ಕೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ಎಲ್ಲ ನಾಗರಿಕರು ಈ ಒಂದು ಸ್ವತಂತ್ರವನ್ನು ನಮ್ಮ ಮುಂದಿನ ಪೀಳಿಗೆಗೆ ಯಶಸ್ವಿಯಾಗಿ ಅಳವಡಿಸಿಕೊಳ್ಳುವಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಮಹನೀಯರೇ. ಹಾಗೆ ಈ ಒಂದು ನಮ್ಮ ಅಧಿಕಾರ ಮಿತ್ರ ಇರ್ಬೋದು, ನಾವು ಜನಪ್ರತಿನಿಧಿಗಳಿರ್ಬೋದು, ನಾವಿರ್ಬೋದು, ಪ್ರಥಮವಾಗಿ ಉತ್ತಮ ಆಡಳಿತ, ಪಾರದರ್ಶಕ ಆಡಳಿತ, ಸ್ವಚ್ಛ ಸುಂದರ ನಗರಾಭಿವೃದ್ಧಿಗೆ ಎಲ್ಲರ ಶ್ರಮ ಅತ್ಯಂತ ಫಲದಾಯಕ ಅನ್ನೋದನ್ನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡಿಸ್ತೇನೆ. ಹಾಗೆ ಈ ನಮ್ಮ ಯುವ ಜನತೆ ದೇಶದ ಭವಿಷ್ಯ, ಅವರು ಶಿಕ್ಷಣ ಇರ್ಬೋದು, ಕೌಶಲ್ಯ ಇರ್ಬೋದು, ಇತರೆ ಅಭಿವೃದ್ಧಿ ಮತ್ತು ದೇಶ ಪ್ರೇಮದ ಕಡೆ ಎಲ್ಲರೂ ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರೂ ಪಡತೋಣ ಅಂತ ಹೇಳ್ತಾ ಇಚ್ಛೆ ಪಡ್ತೇನೆ. ನಮ್ಮ ಕರ್ತವ್ಯ ಪ್ರಾಮಾಣಿಕ ಮತ್ತು ಸ್ವಚ್ಛ ಸುಂದರ ನಗರಕ್ಕೂ ಸಹ ಎಲ್ಲರೂ ಶ್ರಮಿಸೋಣ ಅಂತ ಈ ಸಂದರ್ಭದಲ್ಲಿ ಕೇಳಿಕೆ ಇಚ್ಛೆ ಪಡಿಸ್ತಾ, ಕೊನೆಯದಾಗಿ ಸ್ವಚ್ಛ ಸುಂದರ ನಗರ ಮತ್ತು ಅಭಿವೃದ್ಧಿ ನಗರದ ಬಲಿಷ್ಠ ಭಾರತ ಎಂಬ ಸಂಕಲ್ಪದೊಂದಿಗೆ ಪ್ರಮಾಣವನ್ನು ಮಾಡುತ್ತಾ ಅಂತ ಹೇಳ್ತಾ ನನ್ನ ಮಾತನ್ನಕ್ಕೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಇವರ ಒಂದು ತ್ಯಾಗದ ಫಲವೇ ಇಂದು ನಾವು ಅನುಭವಿಸ್ತಿರುವ ಸ್ವಾತಂತ್ರ್ಯ ಎಂಬುದಾಗಿ ತಿಳಿಸಿಕೊಟ್ಟಂಥ ಮಾನ್ಯರಿಗೆ ತುಂಬ ಹೃದಯ ಧನ್ಯವಾದಗಳು. ಇದೀಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಟೆ, ಈ ಶಾಲಾ ಮಕ್ಕಳಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಸಮರ್ಪಿಸುತ್ತಿದ್ದೇವೆ. ವಂದನೆಗಳು. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಸ್ವಾತಂತ್ರ್ಯ ದಿನಾಚರಣೆಯಿದು, ದೇಶದ ಸ್ವಾತಂತ್ರ್ಯ ದಿನಾಚರಣೆಯಿದು, ಸ್ವಾತಂತ್ರ್ಯ ದಿನಾಚರಣೆಯಿದು, ದೇಶದ ಸ್ವಾತಂತ್ರ್ಯ ದಿನಾಚರಣೆಯಿದು. ಪರಂಗೀಯರ ಸೊಕ್ಕಳಗಿಸಿ ಗಾಂಧೀಜಿಯ ಹೋರಾಟದ ಸ್ವಾತಂತ್ರ್ಯದ ಆಚರಣೆಯಿದು. ಪರಂಗೀಯರ ಸೊಕ್ಕಳಗಿಸಿ ಗಾಂಧೀಜಿಯ ಹೋರಾಟದ ಸ್ವಾತಂತ್ರ್ಯದ ಆಚರಣೆಯಿದು. ಭಾರತಾಂಬೆ ಮಡಿಲಿನ ವೀರರ ಸ್ಮರಿಸುವ ದಿನವಿದು. ದೇಶಕ್ಕಾಗಿ हिमालय की चोटियों से सागर के किनारे तक हवाओं में घुला है जो वो जोश है गजब, जोश है गजब। रंगों का त्योहार है, हर दिल में प्यार है, मिट्टी की खुशबू में
संसार है। उत्तर से दक्षिण तक, पूर्व से पश्चिम, एक सुर में गा रहे हैं हम सब हर दिन। देखो कैसे बदल रहा है वक्त का ये कारवां। धड़कन में है, सांसों में है, ये देश मेरी जान है। उठ रहा है सरसों से झुक रहा आसमां है, दुनिया सुन ले शोर मेरा। गूंज रहा हिंदुस्तान है, गूंज रहा हिंदुस्तान है। खेतों की हरियाली से चांद की उड़ान तक, हमने लिखी कहानी नए जहां तक, नए जहां तक। मातृभूमि की शान है, मातृभूमि की आन है। तिरंगा जिन्हें जान से प्यारा, देश का वो अभिमान है। सीने पर गोली खा लेते, माँ का मान बचा लेते, हंसते हंसते जान लुटाए, भारत की पहचान है। मातृभूमि की शान है, मातृभूमि की आन है। हिमालय से ऊंचा हौसला, सागर जितना गहरा दिल, रेगिस्तान हो या बर्फीली राहें, कदम न रुके एक पल। सरहद पर जब रात उतरती, नींद हमारी छिन जाती, तब सैनिक बन ढाल खड़े हैं, तभी सुरक्षित हर बस्ती। जय हिंद का नारा लेकर हर पल देते बलिदान है। तिरंगा जिन्हें जान से प्यारा, देश का वो अभिमान है। आजा आजा जिंद शामी आने के तनु, आजा जरी वाले नीले आसमाने के तनु। जय हो, जय हो। आजा आजा जिंद शामी आने के तनु, आजा जरी वाले नीले आसमाने के तनु। जय हो, जय हो। Ci collo per tu vicino, fino a che non mi c'è segnati, vieni pare nani, di banali. Shami
ಗೌರವರು ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸುಂದರ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ತಾಲೂಕಿನ ಜನಪ್ರಿಯ ಶಾಸಕರು, ಬಡವರ ಬಂಧುಗಳು, ಬಡವರ ಆಶಾಕಿರಣ, ಕೊಡುಗೈ ದಾನಿಗಳು, ನುಡಿದಂತೆ ನಡೆಯುತ್ತಿರುವ ಶಾಸಕರಾಗಿರ್ತಕ್ಕಂಥ ಸರ್ ಅವರೇ, ಹಾಗೆ ಮತ್ತೊಬ್ಬ ಕ್ರಿಯಾಶೀಲ ಅಧಿಕಾರಿಗಳು ಆಗಿರತಕ್ಕಂಥ ಮತ್ತು ತಾಲೂಕು ಪಂಚಾಯತಿಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಜಿ ಕೆ ಬನ್ನೇ ಸರ್ ಅವರೇ, ಮತ್ತು ನಮ್ಮ ಒಂದು ಶಿಸ್ತು ಮತ್ತು ಶಾಂತಿ ಪಾಲನೆಯನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಗೌರಿಬಿದನೂರಿನ ಆರಕ್ಷಕ ಉಪನಿರೀಕ್ಷಕರಾಗಿರ್ತಕ್ಕಂಥ ಅಂಜನ್ ಸರ್ ಅವರೇ, ಮತ್ತು ನಮ್ಮ ಗೌರಿಬಿದನೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿದ್ದ ಗಂಗರೇಡ್ ಸರ್ ಅವರೇ, ಮತ್ತು ನಗರವನ್ನು ಸ್ವಚ್ಛ ಮತ್ತು ಸುಭದ್ರವಾಗಿ ನೋಡಿಕೊಳ್ತಾ ಇರ್ತಕ್ಕಂಥ ನಮ್ಮ ನಗರಸಭೆಯ ಪೌರಾಯುಕ್ತರಾಗಿರ್ತಕ್ಕಂಥ ಶ್ರೀ ರಮೇಶ್ ಸರ್ ಅವರೇ, ಮತ್ತು ಪಂಚ ಗ್ಯಾರಂಟಿಗಳ ಅನುಷ್ಠಾನದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಂಗನಾಥ್ ಸರ್ ಅವರೇ, ಮತ್ತು ಎಲ್ಲ ನನ್ನ ಆತ್ಮೀಯ ಗೌರವಾನ್ವಿತ ಎಲ್ಲ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳೇ, ತಾಲೂಕು ಹಂತದ ಎಲ್ಲ ಅಧಿಕಾರಿ ಬಂಧುಗಳೇ, ಮತ್ತು ಎಲ್ಲ ನನ್ನ ಆತ್ಮೀಯ ಮತ್ತು ಗೌರವಾನ್ವಿತ ಶಿಕ್ಷಕ ಬಂಧುಗಳೇ, ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಹಾಗೂ ಪತ್ರಿಕಾ ಮಾಧ್ಯಮದವರೇ, ಈ ಒಂದು ದಿನ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ 1947 ಆಗಸ್ಟ್ 15ನೇ ತಾರೀಕು ನಮಗೆ ಸ್ವಾತಂತ್ರ್ಯ ಬಂತು. ಈ ಒಂದು ನೆನಪಿಗಾಗಿ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ನಾವು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ. ಈ ಒಂದು ಸ್ವಾತಂತ್ರ್ಯ ಪಡೆಯೋದಕ್ಕೆ ಅನೇಕ ಜನ ಮಹಾನುಭಾವರು ತನ್ನ ಪ್ರಾಣವನ್ನು ಬಲಿದಾನ ಮಾಡುವ ಮೂಲಕ, ಅನೇಕ ಜನ ವ್ಯಕ್ತಿಗಳು ಸೆರೆಮನೆಯಲ್ಲಿ ಶಿಕ್ಷೆಯನ್ನು ಪಡೆಯುವ ಮೂಲಕ ಈ ಒಂದು ಸ್ವಾತಂತ್ರ್ಯವನ್ನು ನಮಗೆ ಇವತ್ತು ತಂದುಕೊಟ್ಟಿದ್ದಾರೆ. ಆದ್ದರಿಂದ ಇದನ್ನು ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡೋದು ನಿಮ್ಮೆಲ್ಲರ ಒಂದು ಕರ್ತವ್ಯ ಅಂತ ಭಾವಿಸ್ತಾ, ಭಾರತ ತನ್ನದೇ ಆಗಿರ್ತಕ್ಕಂಥ ಒಂದು ಮಹತ್ವ ಸ್ಥಾನವನ್ನು ಹೊಂದಿದೆ. ಹಾಗಾಗಿ ಈ ಒಂದು ಸ್ವಾತಂತ್ರ್ಯ ಪಡೆಯೋದರಲ್ಲಿ ಎರಡು ರೀತಿಯಾಗಿ ಆದಂಥ ಗುಂಪುಗಳು, ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತಕ್ಕಂಥ ರೀತಿಯಲ್ಲಿ ಒಬ್ಬರು ಶಾಂತಿಯಿಂದ ಮತ್ತೊಬ್ಬರು ಹೋರಾಟದ ಮೂಲಕ ಈ ಒಂದು ಸ್ವಾತಂತ್ರ್ಯ ಪಡೆಯೋದಕ್ಕೆ ಹೋರಾಟವನ್ನು ಮಾಡಿದ್ದಾರೆ. ಇದಕ್ಕೂ ಮುಂಚೆ 1857ರಲ್ಲಿ ಪ್ರಪ್ರಥಮ ಬಾರಿಗೆ ಸಿಪಾಯಿ ದಂಗೆ ಅನ್ನುವ ಮೂಲಕ ಈ ಹೋರಾಟಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿತು. ಅದಕ್ಕೆ ಮುಂಚೆ ಇದ್ದಂಥ ಚಿಕ್ಕ ಪುಟ್ಟ ರಾಜ ಸಂಸ್ಥಾನಗಳು ತಮ್ಮ ಸಂಸ್ಥಾನಗಳನ್ನು ಉಳಿಸ್ಕೊಳ್ಳುವುದರ ಜೊತೆಗೆ ಬ್ರಿಟಿಷರ ವಿರುದ್ಧ ಅವರು ಹೋರಾಟವನ್ನು ಮಾಡಿದ್ರು. ಆದರೆ 1857ರಲ್ಲಿ ಸಿಪಾಯಿ ದಂಗೆ ಎಂಬ ಹೆಸರಿನಿಂದ ಆರಂಭ ಆದಂತಹ ಒಂದು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಹೋರಾಟವನ್ನು ಮಾಡ್ತಾ ಬಂದು ಕೊನೆಗೆ ಮಹಾತ್ಮ ಗಾಂಧೀಜಿಯವರು ಬಹಳ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಬಂದು ಕೊನೆಗೆ ನಮ್ಮ ಒಂದು ಹೋರಾಟದ ಫಲವಾಗಿ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನು 1947ರಲ್ಲಿ ಕೊಟ್ಟು ಹೋದರು. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬಂದಿದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಯುವ ಜನತೆ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವವನ್ನು ತಿಳ್ಕೊಳ್ಳೋದಲ್ಲಿ ವಿಫಲರಾಗಿದ್ದಾರೆ. ಏಕೆಂದರೆ ಮಾಧ್ಯಮದವರು ಹೋಗಿ ಕಾಲೇಜು ಮಕ್ಕಳನ್ನು ಅಥವಾ ಹೈಸ್ಕೂಲ್ ಮಕ್ಕಳನ್ನು 1947ರ ಒಂದು ದಿನಾಚರಣೆ ಮಹತ್ವ ಏನಂತ ಕೇಳಿದಾಗ ಎಷ್ಟೋ ಮಕ್ಕಳು ತಲೆ ಅಲ್ಲಾಡಿಸಿ ಗೊತ್ತಿಲ್ಲ ಅಂತಕ್ಕಂಥ ಉತ್ತರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಸಾಗ್ತಾಯಿದ್ದೀವಿ. ಹಾಗಾಗಿ ದಯವಿಟ್ಟು ಎಷ್ಟೋ ಜನ ಮಹಾನುಭಾವರು ಈ ಒಂದು ಹೋರಾಟವನ್ನು ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಅದಕ್ಕೆ ಗೌರವ ಕೊಡಬೇಕಂದ್ರೆ ನಾವು ಇದರ ಮಹತ್ವವನ್ನು ತಿಳ್ಕೊಂಡು ದೇಶದ ಒಂದು ಅಭಿವೃದ್ಧಿಯ ಕಡೆ ನಾವೆಲ್ಲ ಸಾಗಬೇಕಂತ ಹೇಳ್ತಾ, ಮತ್ತೊಂದು ವಿಚಾರ, ಗಾಂಧೀಜಿಯವರು ರಾಮರಾಜ್ಯದ ಕನಸನ್ನು ಕಂಡರು. ಅಂದರೆ ಎಲ್ಲಿ ಗ್ರಾಮಗಳು ಅಥವಾ ಹಳ್ಳಿಗಳು ಅಭಿವೃದ್ಧಿ ಕಾಣ್ತವೋ
ಎಲ್ಲಿ ರಸ್ತೆಗಳು ಸಂಚಾರ ಸುಗಮವಾಗಿದ್ದು ಆ ರಸ್ತೆಗಳು ಚೆನ್ನಾಗಿರ್ತಾವೆ ಅಂತೇಳಿದರು. ಆ ನಿಟ್ಟಿನಲ್ಲಿ ಮಾನ್ಯ ನಮ್ಮ ಶಾಸಕರು ಪ್ರತಿ ಹಳ್ಳಿಗೂ ಅದೆಂತಹ ಒಂದು ಕುಗ್ರಾಮ ಆಗಿರಲಿ ಹುಡುಕಿ ಪ್ರತಿಯೊಂದು ಹಳ್ಳಿಗೂ ಉತ್ತಮವಾಗಿರ್ತಕ್ಕಂಥ ಒಂದು ರಸ್ತೆನ ಮಾಡೋ ಮೂಲಕ ಉತ್ತಮ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ಎಲ್ಲ ಬಡವರಿಗೂ ನಿವೇಶನವನ್ನು ನೀಡೋ ಮುಖಾಂತರ ಅಥವಾ ಲೋನ್ ಮುಖಾಂತರ ಹಣ ನೀಡೋದ್ರ ಮೂಲಕ ಅವರೊಂದು ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಹಾಗಾಗಿ ಇಂತಹ ಒಂದು ಶಾಸಕರು ನಮ್ಮ ಒಂದು ತಾಲೂಕಿಗೆ ದೊರೆತಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತೇಳಿ ನಾವು ಭಾವಿಸ್ತಾ ಇಂತಹ ಶಾಸಕರು ಇನ್ನೂ ನಮ್ಮ ಒಂದು ತಾಲೂಕಿಗೆ ಇನ್ನೂ ಅಭಿವೃದ್ಧಿ ಪರವಾಗ್ತಕ್ಕಂಥ ಕೆಲಸಗಳನ್ನು ಮಾಡಿ ನಮ್ಮ ತಾಲೂಕಿನ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ದಯವಿಟ್ಟು ಎಲ್ಲರೂ ಈ ಒಂದು ದಿನದ ಮಹತ್ವವನ್ನು ತಿಳ್ಕೊಂಡು ಆ ಒಂದು ನಿಟ್ಟಿನಲ್ಲಿ ನಾವು ದೇಶದ ಅಭಿವೃದ್ಧಿಗಾಗಿ ನಾವೆಲ್ಲ ಹೋರಾಡಬೇಕು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳನ್ನು ನಿಟ್ಟಿನಲ್ಲಿ ತಾವೆಲ್ಲ ಉತ್ತಮ ಪ್ರಜೆಗಳಾಗಿ ದೇಶವನ್ನು ಸುಭದ್ರವಾಗಿ ಕಟ್ಟೋ ನಿಟ್ಟಿನಲ್ಲಿ ನಾವೆಲ್ಲ ಹೋರಾಟ ಮಾಡೋಣ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸಿ ನನ್ನ ಒಂದು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ದಿನದ ಮಹತ್ವವನ್ನು ತಮ್ಮ ಮಾತುಗಳಲ್ಲಿ ತಿಳಿಸಿಕೊಟ್ಟಂತಹ ಶ್ರೀಯುತರಿಗೆ ಅನಂತ ಧನ್ಯವಾದಗಳು. ಮೈದಾನದಲ್ಲಿ ಶಾಲಾ ಮಕ್ಕಳು ಓಡಾಡ್ತಾ ಇದ್ದೀರಾ, ದಯವಿಟ್ಟು ಸಾವಧಾನವಾಗಿ ಕುಳಿತುಕೊಳ್ಳೋದಕ್ಕೆ ಶಿಕ್ಷಕರು ಗಮನ ಹರಿಸಬೇಕು. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ವಿವೇಕಾನಂದ ಶಾಲಾ ಮಕ್ಕಳಿಂದ. ಸ್ವಲ್ಪ ಹಿಂದೆ ಹೋಗಿ. ಭಾರತದ ಯುವಕರಲ್ಲಿ ದೇಶಭಕ್ತಿಯ ಕಿಚ್ಚನ್ನ ಹೊತ್ತಿಸಿದಂಥ ಯುವಕ ನಮ್ಮ ಮಧ್ಯೆ ಅಜರಾಮರವಾಗಿ ಉಳಿದಿದೆ. ಯಾಕಂದ್ರೆ ಈ ಹೆಸರಿಗಿರೋ ತಾಕತ್ತೆ ಹೊಂದುತ್ತೆ. संभाल जट्टा पगड़ी संभाल पगड़ी संभाल जट्टा पगड़ी संभाल ना जाए ना जाए मार जट्टा पगड़ी संभाल गुलामी की जंजीर बदल कर तू अपनी तकदीर पड़ जा ऐसा इनके पल्ले करते इनके पल्ले गुलामी की जंजीर बदल कर तू अपनी तकदीर पड़ जा ऐसा इनके पल्ले करते इनके पल्ले बल्ले ಗದರ್ ಚಳವಳಿಯಿಂದ ಪ್ರೇರೇಪಿತರಾಗಿ 1919 ಏಪ್ರಿಲ್ 13ರಂದು ನಡೆದ ಜೇಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಕಂಡು ಕೆರಳಿದರು. ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಹಿಂಪಡೆದ ಬಳಿಕ ಭಗತ್ ಸಿಂಗ್ ಕ್ರಾಂತಿಕಾರಿ ಗುಂಪನ್ನು ಹುಡುಕ್ತಾ ಹೋಗ್ತಾರೆ. ಆಗ ಅವರಿಗೆ ಸಿಕ್ಕಿದ್ದು ಚಂದ್ರಶೇಖರ್ ಆಜಾದ್, ಸುಖದೇವ್, ರಾಜ್ಗುರು. ಇವರ ಸಹಾಯ ಪಡೆದು ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿಯನ್ನು ಸ್ಥಾಪಿಸ್ತಾರೆ. ಇದರ ಮೂಲಕ ಭಾರತದಾದ್ಯಂತ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚೋಕೆ ಪ್ರಯತ್ನ ಪಡ್ತಾರೆ. ಸುಭಾಷ್ ಭಗತರ
ಭಾರತದ ಸ್ವತಂತ್ರ ಹೋರಾಟಗಾರರ ವಿರುದ್ಧ ಬ್ರಿಟಿಷ್ ಅಧಿಕಾರಿಗಳ ದೌರ್ಜನ್ಯವನ್ನು ಕಂಡು ಬ್ರಿಟಿಷರಿಗೆ ಬುದ್ಧಿ ಕಲಿಸಬೇಕು ಅಂತಾನೆ ಬ್ರಿಟಿಷರ ಅಧಿಕಾರಿ ಸ್ಯಾಂಡರ್ಸ್ನನ್ನ ಭಗತ್ ಸಿಂಗ್ ಕೊಲೆ ಮಾಡ್ತಾರೆ. ನಂತರ 1929 ಏಪ್ರಿಲ್ 8ರಂದು ಜೈಲು ಸೇರ್ತಾರೆ. ಅರಸರಿಗೆಂದಿಗೂ ಕುಗ್ಗದು ಇಂಡಿಯಾ, ನಮ್ಮಿಂಡಿಯಾ, ಬೆವರಿನ ಇಂಡಿಯಾ. ಜಗ್ಗದು ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ, ಅಗ್ಗದ ಅರಸರಿಗೆಂದಿಗೂ ಕುಗ್ಗದು ಇಂಡಿಯಾ, ನಮ್ಮಿಂಡಿಯಾ, ಬೆವರಿನ ಇಂಡಿಯಾ. ಜಗ್ಗದು ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ. ಬಂಡೆಯ ಮೇಲೆ ಕೊಂಡು ಅರಳಿದ ಲೀಲೆ, ಗುಂಡು ಹೊಡೆಯೋ ದಂಡು, ಒಣಗಿ ನಿಂತ ಗಂಡು, ಬಿಡುಗಡೆಯ ಬೆಳಕನ್ನು ಚೆಲ್ಲೋ. ಬಿಡುಗಡೆಯ ಬೆಳಕನ್ನು ಚೆಲ್ಲೋ ಬಂಗಾಯದ ಗುಂಡಿಗೆ. ಕೋಟೆ ಕೊತ್ತಲಗಾದ ಕೋಟಿ ದೀಪದ ಹಣತೆ, ನಾಡಿಗೆ ದಿನವೂ ದುಡಿದ ಕೂಲಿ ಕುಂಬಡಿ ಜನತೆ, ಸ್ವಾತಂತ್ರ್ಯದ ಹಕ್ಕನ್ನು ಕೇಳಿ ಸ್ವಾತಂತ್ರ್ಯದ ಹಕ್ಕನ್ನು ಕೇಳಿ ಎತ್ತು ನಿಂತ ಚಿರತೆ. ಜಗ್ಗದು 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 ಯಾರಿಗೂ ಜಗ್ಗದು ಇಂಡಿಯಾ, ಅಗ್ಗದ ಅರಸರು ಎಂದಿಗೂ ಕುಗ್ಗದು ಇಂಡಿಯಾ, ನಮ್ಮಿಂಡಿಯಾ, ಬೆವರಿನ ಇಂಡಿಯಾ. ಜಗ್ಗದು ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ, ಅಗ್ಗದ ಅರಸರಿಗೆಂದಿಗೂ ಕುಗ್ಗದು ಇಂಡಿಯಾ, ನಮ್ಮಿಂಡಿಯಾ, ಬೆವರಿನ ಇಂಡಿಯಾ. ಜಗ್ಗದು ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ. ಜೈಲಿನಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಭಾರತದ ಕೈದಿಗಳನ್ನು ಮತ್ತು ಬ್ರಿಟಿಷ್ ಕೈದಿಗಳನ್ನು ಸಮವಾಗಿ ನೋಡಬೇಕು ಅಂತ 63 ದಿನಗಳ ಕಾಲ ಉಪವಾಸ ಮಾಡ್ತಾರೆ. ಜೈಲಿನಲ್ಲೇ ಕುಳಿತು ರಷ್ಯಾ ಕ್ರಾಂತಿಕಾರಗಳ ಬಗ್ಗೆ ಓದ್ತಾರೆ. ಹಾಗೆ ನನ್ನ ಸಾವು ಭಾರತದ ಯುವಕರಿಗೆ ಸ್ಫೂರ್ತಿಯಾಗಬೇಕು, ತಾನು ಗಲ್ಲಿಗೇರಿದಾಗ ತನ್ನ ತಾಯಿ ಅಳಬಾರ್ದು ಅಂತ ತಾಯಿ ಹತ್ರ ಮಾತು ತಗೋತಾರೆ. ಉಸಿರ ಕುಣಿಯಲು ನೆನಪಿರಲಿ, ನೀನು ಹಾದಿಯು ಸಿಗುವುದು ಜಗದಲ್ಲಿ, ಧರೆಯೆಂದಿದು ತರೋ ಸಾವಿರುವ ಹಠವಾಗಿರದೆ ಎದುರು ನಿಲ್ಲುವ. ಹಾಗೆ ಸಾಯುವಾಗ ಭಾರತ ಮಾತೆ ಹೆಸರನ್ನ ಕೂಗ್ತಾ ಭಾರತ ಮಾತೆಗೆ ತನ್ನ ಪ್ರಾಣವನ್ನು ಅರ್ಪಿಸ್ತಾರೆ.
ಈ ಒಂದು ದಿನ ತಾಲೂಕು ಆಡಳಿತ ವ್ಯವಸ್ಥೆಯಿಂದ ಏರ್ಪಾಡು ಮಾಡಿರ್ತಕ್ಕಂಥ ಭಾರತ ದೇಶದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ತಾಲೂಕಿನ ದಂಡಾಧಿಕಾರಿಗಳಾದಂಥ ಶ್ರೀಯುತ KM ಅರವಿಂದ್ ಅವರೇ, ಹಾಗೆಯೇ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಯಾದಂಥ ಹೊನ್ನಯ್ಯನವರೇ, ಹಾಗೆಯೇ ನಗರಸಭೆಯ ಪೌರಾಯುಕ್ತರಾದಂಥ ಶ್ರೀಯುತ ರಮೇಶ್ ಅವರೇ, ಕ್ಷೇತ್ರ ಶಿಕ್ಷಣ ಅಧಿಕಾರಿಯಾದಂಥ ಗಂಗರೆಡ್ಡಿ ಅವರೇ, ನಮ್ಮ ತಾಲೂಕಿನ ಆರಕ್ಷಕ ವೃತ್ತ ನಿರೀಕ್ಷಕರಾದಂಥ ಶ್ರೀಯುತ ಅಂಜನ್ ಕುಮಾರ್ ಅವರೇ, ಹಾಗೆಯೇ ತಾಲೂಕಿನ ಪಂಚ ಗ್ಯಾರಂಟಿಗಳ ತಾಲೂಕು ಅಧ್ಯಕ್ಷರಾದಂಥ ರಂಗರಾಜ್ ಅವರೇ, ನಮ್ಮ ತಾಲೂಕಿನ ನೌಕರರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಮಂಜುನಾಥ್ ಅವರೇ, ಹಾಗೆಯೇ DCC ಬ್ಯಾಂಕ್ ನಿರ್ದೇಶಕರಾದಂಥ ಶ್ರೀಯುತ ವೆಂಕಟರಾಮರೆಡ್ಡಿ ಅವರೇ, ಹಾಗೆಯೇ ಗ್ಯಾರಂಟಿ ಕಮಿಟಿಯ ಸದಸ್ಯರಾದಂಥ ನಂಜುಂಡಪ್ಪನವರೇ, ರಾಜಣ್ಣವರೇ, ಹಾಗೆಯೇ ಗಂಗಾಧರಪ್ಪನವರೇ, ನಾಗೇಂದ್ರವರೇ, ಭಾಳಷ್ಟು ಜನ ಕೃಷಿ ಸಮಾಜದ ಅಧ್ಯಕ್ಷರಾದಂಥ ಪ್ರಭಾಕರ್ ರೆಡ್ಡಿ ಅವರೇ, ಹಾಗೆಯೇ ಅನೇಕ ಮುಖಂಡರುಗಳು ಕೂಡ, ಇನ್ನೊಬ್ಬರು ಗ್ಯಾರಂಟಿ ಸಮಿತಿಯ ಸದಸ್ಯರಾದಂಥ ಪುಟ್ಟಸ್ವಾಮಿ ಅವರೇ, ಹಾಗೆ ಹೇಳ್ತಾ ಹೋದರೆ ಹಾಗೆಯೇ ಎಕ್ಸೈಸ್ ಡಿಪಾರ್ಟ್ಮೆಂಟಿನ ಮಂಜುನಾಥ್ ಅವರೇ, ಹಾಗೆ ಅನೇಕ ಮುಖಂಡರುಗಳು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ, ಸಾಕ್ಷೀಭೂತರಾಗಿ ಈ ಸಮಾರಂಭದಲ್ಲಿದ್ದಾರೆ. ಅದೇ ರೀತಿ ಎಲ್ಲ ಶಾಲೆಗಳಿಂದ ಬಂದಿರತಕ್ಕಂಥ ವಿದ್ಯಾರ್ಥಿನಿಯರೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ ಮತ್ತು ಸಾರ್ವಜನಿಕ ಬಂಧುಗಳೇ, ಪತ್ರಕರ್ತರ ಮಿತ್ರರೇ, ನಿಮ್ಗೆಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವ 80ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ನಾಡಿನ ಜನತೆಗೆ ಕೋರ್ತಾ ಇದ್ದೀನಿ. ಇವತ್ತು ದೇಶದಾದ್ಯಂತ ಭಾಳ ಸಂಭ್ರಮದಿಂದ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಇದು ಒಂದು ಹಬ್ಬದ ರೀತಿ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಅನೇಕ ಸಂಸ್ಕೃತಿಗಳಿವೆ, ಅನೇಕ ಧರ್ಮಗಳಿವೆ, ಅನೇಕ ಜನಾಂಗಗಳಿದೆ, ಬುಡಕಟ್ಟು ಜನಾಂಗ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ಹಬ್ಬ ಶ್ರೇಷ್ಠವಾಗಿರ್ತದೆ, ಅವರವ್ರ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇರ್ತಾರೆ. ಈ ಒಂದು ಸ್ವತಂತ್ರ ದಿನಾಚರಣೆ ಹಬ್ಬವನ್ನು ಯಾವುದೇ ಬುಡಕಟ್ಟಿರ್ಬೋದು, ಯಾವುದೇ ಧರ್ಮ ಇರ್ಬೋದು, ಇಡೀ ಇಂಡಿಯಾದ ಜನ ಎಲ್ಲ ಒಗ್ಗಟ್ಟಾಗಿ ನಮ್ಮ ಒಂದು ದೇಶದ ಒಂದು ರಾಷ್ಟ್ರೀಯ ಹಬ್ಬ ಅನ್ನೋ ರೀತಿಯಲ್ಲಿ ಎಲ್ಲ ಒಗ್ಗಟ್ಟಾಗಿ ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷದ ವಿಚಾರ. ಯಾಕೆಂದರೆ ಈ ಒಂದು ಸ್ವಾತಂತ್ರ್ಯ ಅನ್ನೋದು ಅಷ್ಟು ಸುಲಭವಾಗಿ ನಮಗೆ ದಕ್ಕಲಿಲ್ಲ. ನಮ್ಮ ದೇಶ 3000-4000 ವರ್ಷಗಳಿಂದಲೂ ಕೂಡ ಇಡೀ ಪ್ರಪಂಚದಲ್ಲಿ 3-4 ದೇಶಗಳು ಮಾತ್ರ ಅಭಿವೃದ್ಧಿ ಹೊಂದಿದ್ದು. ನಾಗರಿಕತೆಯಲ್ಲಿ ಮುಂದುವರೆದ ದೇಶಗಳೆಂದರೆ ಇಡೀ ಪ್ರಪಂಚದಲ್ಲಿ 200 ರಾಷ್ಟ್ರಗಳು, 150-200 ರಾಷ್ಟ್ರಗಳಿರ್ಬೋದು. ಆದರೆ ಅಭಿವೃದ್ಧಿಯಾಗಿದ್ದು, ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿದ್ದು ಕೇವಲ ಒಂದು 4 ರಾಷ್ಟ್ರಗಳಷ್ಟೇ. ಪರ್ಷಿಯಾ ಇರ್ಬೋದು, ಚೈನಾ ಇರ್ಬೋದು, ಹಾಗೆ ನಮ್ಮ ಭಾರತ, ಹೀಗೆ ಒಂದು 4 ದೇಶಗಳು ಮಾತ್ರ ನಾಗರಿಕತೆಯಲ್ಲಿ ಬೆಳೆದು ಅತ್ಯಂತ ಉತ್ಕೃಷ್ಟವಾದಂಥ ಸಂಸ್ಕೃತಿಯನ್ನು ಹೊಂದಿದಂಥ ದೇಶಗಳಲ್ಲಿ ನಮ್ಮ ಭಾರತ ದೇಶ. ಕಾರಣಾಂತರದಿಂದ ಬೇರೆ ದೇಶಗಳ ದಾಸ್ಯಕ್ಕೆ ಒಳಪಟ್ಟು ಭಾಳಷ್ಟು ಗುಲಾಮಗಿರಿಯನ್ನು ಅನುಭವಿಸಬೇಕಾಗಿ ಬಂತು. ಇಂತಹ ಸಂಸ್ಕಾರ ಸಮೃದ್ಧಿ ಸಾವಿರಾರು ವರ್ಷಗಳಲ್ಲೇ ಉಪನಿಷತ್ತುಗಳನ್ನು ಬರೆದು ವೇದೋಪನಿಷತ್ತುಗಳ ಮೂಲಕ
ಇಡೀ ಬೇರೆ ಬೇರೆ ದೇಶಕ್ಕೆ, ವಿಶ್ವದ ಬೇರೆ ಬೇರೆ ದೇಶಕ್ಕೆ ಮಾರ್ಗದರ್ಶಕವಾದಂಥ ದೇಶ ಗುಲಾಮಗಿರಿಯಲ್ಲಿ ಬಳಲುವಂಥ ಒಂದು ಸ್ಥಿತಿಗೆ ತಲುಪಿತ್ತು. ಈ ಕೊನೆಯಲ್ಲಿ ಬ್ರಿಟಿಷರ ಒಂದು ಆಡಳಿತವನ್ನು ಕೊನೆಗಾಣಿಸಬೇಕು ಅಂತ, ಅವರ ಆಡಳಿತವನ್ನು ಕೊನೆಗಾಣಿಸಿ ಸ್ವತಂತ್ರವನ್ನು ಪಡೆಯಬೇಕು ಅಂತ ಅನೇಕ ನಮ್ಮ ಹಿರಿಯರು ಭಾಳಷ್ಟು ಹೋರಾಟಗಳನ್ನು ಮಾಡಿದರು. ಅದರಲ್ಲಿ 2 ವರ್ಗ, ಒಂದು ಅಹಿಂಸಾತ್ಮಕವಾಗಿ ಸ್ವಾತಂತ್ರ್ಯವನ್ನು ಗಳಿಸಬೇಕು ಅಂತ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ಮಾಡಿದ ಒಂದು ವರ್ಗ ಆದರೆ, ಇನ್ನೊಂದು ವರ್ಗ ಇತ್ತು. ಸುಭಾಷ್ ಚಂದ್ರ ಬೋಸ್ ಅವರು, ಬೇರೆ ಬೇರೆ ಅನೇಕ ಮುಖಂಡಗಳು ತೀವ್ರಗಾಮಿತನದಿಂದ ಹೋರಾಟದಿಂದ ನಾವು ಶಾಂತ ರೀತಿಯಿಂದ ಆದರೆ ಕೇಳಲ್ಲ, ಹೋರಾಟದಲ್ಲೇ ಪಡಿಬೇಕು ಅಂತ ಹೋರಾಟವನ್ನು ಮಾಡ್ಕೊಂಡು 2 ವರ್ಗದವರು. ಈ ಸ್ವತಂತ್ರ ಬರಬೇಕಾದ್ರೆ 2 ವರ್ಗದ ಹೋರಾಟನೂ ಕೂಡ ಕಾರಣ ಆಗಿದೆ. ಅಹಿಂಸಾತ್ಮಕವಾಗಿ ಮಾರ್ಗದಲ್ಲಿ ಹೋರಾಟನೂ ಕೂಡ ಬಹುಮುಖ್ಯ ಪಾತ್ರ ವಹಿಸಿದರೂ ಕೂಡ ಈಗ ತೀವ್ರಗಾಮಿತನದಿಂದ ಹೋರಾಟ ಮಾಡಿದಂಥ ಒಂದು ವರ್ಗನೂ ಕೂಡ ಅದಕ್ಕೆ ಸಾಥ್ ಕೊಟ್ಟಿದೆ ಅಂತ ನನ್ನ ಭಾವನೆ. ಅದರಿಂದ ಎಲ್ಲ ವರ್ಗದ ಮುಖಂಡಗಳು ಸೇರಿ ನಮಗೆ ಸ್ವತಂತ್ರವನ್ನು ತಂದುಕೊಟ್ರು. ಸ್ವತಂತ್ರ ಬರಬೇಕಾದ್ರೆ ಸುಮ್ಮನೆ ಬರಲಿಲ್ಲ, ಸಹಸ್ರ ಜನ ಅವರ ಪ್ರಾಣವನ್ನು ಬಲಿದಾನ ಮಾಡಬೇಕಾಗಿ ಬಂತು, ರಕ್ತವನ್ನು ಚೆಲ್ಲಬೇಕಾಗಿ ಬಂತು, ಗಲ್ಲಿಗೆ ಏರಬೇಕಾಗಿ ಬಂತು. ಇಷ್ಟೆಲ್ಲ ಶ್ರಮಪಟ್ಟು ನಮಗೆ ಸ್ವತಂತ್ರವನ್ನು ತಂದು ಕೊಟ್ಟಿದ್ದಾರೆ. ಅದರ ಬೆಲೆಯನ್ನು ನಾವು ನಮ್ಮ ಯುವಕರು ಅರ್ಥಕೊಳ್ಬೇಕಾಗ್ತದೆ. ಯಾಕೆಂದರೆ ಸ್ವತಂತ್ರ ಇಲ್ಲದೇ ಇದ್ದಂತಾಗ ಏನು ಬಾಳಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಸ್ವತಂತ್ರದ ದೇಶದಲ್ಲಿ ಏನು ಸಿಗುತ್ತೋ ಸೌಲಭ್ಯಗಳು, ಏನು ಸ್ವತಂತ್ರ ಇದೆ ನೀವೆಲ್ಲ ಅನುಭವಿಸ್ತಾ ಇದ್ದೀರಿ. ಸ್ವತಂತ್ರ ಇಲ್ಲದೇ ಇದ್ದಾಗ ಬೇರೆಯವರ ಅಡಿಯಾಳಿನಲ್ಲಿ ನಾವು ಕಾಲ ಹಾಕಬೇಕಾದ್ರೆ, ನಾವು ಜೀವನ ಮಾಡಬೇಕಾದ್ರೆ ಎಂಥ ಕಷ್ಟ ಅನ್ನೋದು ನಿಮಗೇನು ಗೊತ್ತಾಗಿಲ್ಲ ಈ ಕಾಲದ ಯುವಕರಿಗೆ. ಈಗೆಲ್ಲ ನೀವು ನೋಡ್ತಾ ಇದ್ದೀರಿ, ಇವತ್ತಿನ ಕಾಲದಲ್ಲೂ ಕೂಡ 21ನೇ ಶತಮಾನ ಇದ್ದರೂ ಕೂಡ ಎಷ್ಟೋ ದೇಶಗಳಲ್ಲಿ ಕೇವಲ ರಾಜರ ಆಡಳಿತದಲ್ಲಿ ಒಬ್ಬ ರಾಜ, ಆ ರಾಜನ ಪರಿವಾರ ಅವರೇನು ಆಡಳಿತ ಮಾಡ್ತಾರೋ, ಏನು ನೀತಿ ನಿಯಮಗಳು ಮಾಡ್ತಾರೋ ಅದರ ಪ್ರಕಾರನೇ ಜೀವನ ಮಾಡಿಕೊಂಡು ಅವರ ರಾಜನ ಗುಲಾಮಗಿರಿಯಲ್ಲಿ ಅವನ ಯಾವುದೇ ಪ್ರಶ್ನೆ ಮಾಡದಲೇ ಅವನೇನು ಮಾಡಿದ್ರು ಜೈ ಹುಜೂರ್ ಅಂತ ಅಂದ್ಬಿಟ್ಟು ಇವತ್ತು ಕಾಲ ಹಾಕುವಂಥ ಪ್ರಜೆಗಳು ಬೇರೆ ಬೇಕಾದಷ್ಟು ದೇಶಗಳಲ್ಲಿ ನೋಡ್ತಾ ಇದ್ದೀವಿ. ಹಾಗೆಯೇ ಡಿಕ್ಟೇಟರ್ಶಿಪ್ ಇರುವಂಥ ಎಷ್ಟೋ ದೇಶಗಳು ನೋಡ್ತಾ ಇದ್ದೀವಿ. ನಾರ್ತ್ ಕೊರಿಯಾ ನೋಡ್ತಾ ಇದ್ದೀವಿ. ಅಲ್ಲಿ ಒಬ್ಬ ಡಿಕ್ಟೇಟರು ಯಾರು ಇದನ್ನಲ್ಲ, ಅವನ ವಿರುದ್ಧ ಯಾರು ಮಾತಾಡಿದರೆ ನೆಕ್ಸ್ಟ್ ಡೇ ಅವ್ರು ಅವ್ರ ಜೀವಂತವಾಗಿ ಇರೋದಿಲ್ಲ, ಅವ್ರು ಯಾರೂ ಟೀಕೆ ಮಾಡೋಂಗಿಲ್ಲ. ಡಿಕ್ಟೇಟರ್ಶಿಪ್ಪು ಅಲ್ಲಿ ಜನಾಂಗ ಎಲ್ಲ ಹೆಂಗೆ ಅಂದರೆ ಗುಲಾಮರ ಥರ ಕಾಲ ಮಾಡ್ತಾ ಇದ್ದಾರೆ. ಆ ರಾಜನ ಬಗ್ಗೆ ಆಗಲಿ, ಆ ಒಂದು ಆಡಳಿತಗಾರನ ಬಗ್ಗೆ ಆಗಲಿ ಒಂದು ಶಬ್ದ ಮಾತಾಡಿದ್ರೆ ಸಾಕು, ನೆಕ್ಸ್ಟ್ ದಿನ ಅವನು ಜೀವಂತವಾಗಿರೋದಿಲ್ಲ ಅಂಥ ಪರಿಸ್ಥಿತಿ ಎಷ್ಟೋ ದೇಶಗಳಲ್ಲಿದೆ. ಅಂಥದ್ರಲ್ಲಿ ನಮ್ಮ ದೇಶದಲ್ಲಿ ಎಲ್ಲರ ಹೋರಾಟದ ಫಲವಾಗಿ ಸ್ವತಂತ್ರ ತಂದುಕೊಟ್ಟಿದ್ದಾರೆ. ಸ್ವತಂತ್ರ ಅಂದರೆ ಹೆಂಗೆ ಅಂದರೆ, ಯಾರೇ ಒಬ್ಬ ಆಡಳಿತಗಾರ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಮಂತ್ರಿ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಯಾರನ್ನೇ ಒಬ್ಬ ಉತ್ಕೃಷ್ಟ ಅಧಿಕಾರದಲ್ಲಿದ್ದರೂ ಕೂಡ ಅವನು ಟೀಕೆ ಮಾಡಿದ್ರೆ ನಮಗೇನು ಆಗಲ್ಲ. ಅವನು ಒಳ್ಳೆತನ ಇದ್ದರೆ ಹೊಗಳ್ಬೋದು, ಅವನೇನು ಸರಿಯಾಗಿ ಆಡಳಿತ ನಡೆಸಲಿಲ್ಲ ಅಂತಂದರೆ ಅವರು ಕಟು ಶಬ್ದಗಳಲ್ಲಿ ಅವನನ್ನು ಟೀಕೆ ಮಾಡ್ಬೋದು. ಅಷ್ಟು ಸ್ವತಂತ್ರ ಇದ್ದಿದ್ದೆ, ಯಾರೂ ಕೂಡ ಅಷ್ಟು ಸುಲಭವಾಗಿ ಟೀಕೆ ಮಾಡಿದಂಥ ನಮ್ಮನ್ನು ಯಾರೂ ಟಚ್ ಮಾಡೋಕ್ಕಾಗೋದಿಲ್ಲ. ಅಂಥ ಸ್ವತಂತ್ರ ನಮಗಿದೆ. ಅದೇ ರೀತಿ ಸ್ವತಂತ್ರ ಆದಮೇಲೆ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ಅನೇಕ ಮೂಲಭೂತ ಸೌಕರ್ಯಗಳನ್ನು, ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವಿದ್ಯೆ ಕಲಿಬೋದು. ಮುಂಚೆ ವಿದ್ಯೆ ಕಲಿಯೋಕ್ಕೆ ಕೆಲವ್ರಿಗೆ ಮಾತ್ರ ಅವಕಾಶ ಇತ್ತು, ಶೂದ್ರರಿಗೆ ಅವಕಾಶ ಇರಲಿಲ್ಲ. ಈಗ ಯಾರು ಬೇಕಾದ್ರೂ ವಿದ್ಯೆ ಕಲಿಬೋದು ಅಂದರೆ ವಿದ್ಯೆಯ ಒಂದು ಹಕ್ಕನ್ನು ಸಂವಿಧಾನದಲ್ಲಿ ಸೇರಿಸಿದರು. ವಾಕ್ ಸ್ವಾತಂತ್ರ್ಯ ಕೊಟ್ಟರು. ವಾಕ್ ಸ್ವಾತಂತ್ರ್ಯ ಅಂದರೆ ಗೊತ್ತಿದೆಯಲ್ಲ ನನಗೆ, ಪ್ರತಿಭಟನೆ ಮಾಡೋದು, ಅನ್ಯಾಯ ಆದರೆ ಪ್ರತಿಭಟನೆ ಮಾಡೋದು. ಯಾರಾದರೂ ಆಡಳಿತ ನಡೆಸೋರು ಕೆಟ್ಟ ರೀತಿಯಲ್ಲಿ ಆಡಳಿತ ನಡೆಸಿದರೆ ಅವ್ರ ವಿರುದ್ಧವಾಗಿ ಮಾತಾಡೋದು, ಪ್ರತಿಭಟನೆ ಮಾಡುವಂಥ ಹಕ್ಕು, ವಾಕ್ ಸ್ವಾತಂತ್ರ್ಯವನ್ನು ಕೂಡ ನಮ್ಮ ಸಂವಿಧಾನದಲ್ಲಿ ನಮಗೆ ಕೊಟ್ಟಿದೆ. ಅದೇ ಸಮಾನತೆಯ ಹಕ್ಕು. ಸಮಾನತೆಯಿಂದ ಇರಬೇಕು, ಯಾರು ಮೇಲಿಲ್ಲ, ಯಾರು ಕೀಳಿಲ್ಲ. ಅದೇ ರೀತಿ ಸಮಾನತೆ ಹಕ್ಕು, ಆಸ್ತಿಯ ಹಕ್ಕು. ನಾವು ಯಾವುದೇ ರೀತಿಯಲ್ಲಿ ಯಾವುದೇ ಪ್ರಜೆ ಕಷ್ಟಪಟ್ಟು ದುಡಿದು ಅವನ ಆಸ್ತಿಯನ್ನು ಸಂಪಾದನೆ ಮಾಡ್ಬೋದು. ಯಾರೂ ಅಷ್ಟು ಸುಲಭ ಕಿತ್ಕೊಳ್ಳೋಕ್ಕಾಗಲ್ಲ. ಮುಂಚೆ ರಾಜರ ಕಾಲದಲ್ಲಿ ಆಯಿತು ಅಂದರೆ ಯಾರು ಆಸ್ತಿನ ಬೇಕಾದ್ರೆ ಯಾವತ್ತು ಬೇಕಾದ್ರೂ ಅವ್ನು ಮುಟ್ಕೊಂಡು ಹಾಕೋಬೋದಾಯಿತು. ಇವತ್ತು ಅಷ್ಟು ಸುಲಭ ಇಲ್ಲ. ಕೋರ್ಟು ಕಚೇರಿ ಇದೆ, ಅಷ್ಟು ಸುಲಭವಾಗಿ ಯಾವುದೇ ಅವನ ಆಸ್ತಿಗಳನ್ನು
ಟಚ್ ಮಾಡೋಕ್ಕಾಗಲ್ಲ. ಹೀಗೆ ಹೇಳ್ತಾ ಹೋದರೆ ಭಾಳಷ್ಟು ಹಕ್ಕುಗಳನ್ನು ನಮಗೆ ಕೊಟ್ಟು ಸ್ವತಂತ್ರದಿಂದ ಬದುಕುವಂಥ ಒಂದು ರೀತಿಯಲ್ಲಿ, ಸ್ವಾಭಿಮಾನದಿಂದ ಬದುಕುವಂಥ ರೀತಿಯಲ್ಲಿ ನಮಗೆ ಸ್ವತಂತ್ರವನ್ನು ಕೊಟ್ಟು ಸಂವಿಧಾನದ ಮೂಲಕ ರಚನೆ ಮಾಡೋದ್ರ ಮೂಲಕ ನಮಗೆ ಎಲ್ಲ ಹಕ್ಕುಗಳನ್ನು ಕೊಟ್ಟಿದೆ. ಅದನ್ನು ನಾವು ದುರುಪಯೋಗ ಪಡ್ಕೋಬಾರ್ದು. ಸ್ವತಂತ್ರ ಕೊಟ್ಟಿದೆ, ಅದನ್ನು ದೇಶದ ಅಭಿವೃದ್ಧಿಗೋಸ್ಕರ ನಾವು ಸವಿಸಬೇಕು ಹೊರತು ಅದನ್ನು ಸ್ವೇಚ್ಛಾಚಾರಕ್ಕಾಗಲಿ, ಗುಂಪು ಕಟ್ಟೋದಕ್ಕಾಗಲಿ, ಜಾತೀಯತೆ ಮಾಡೋಕ್ಕಾಗಲಿ, ಧರ್ಮ ಭೇದ ಮಾಡೋಕ್ಕಾಗಲಿ ಯಾವುದಕ್ಕೂ ಕೂಡ ಉಪಯೋಗಿಸ್ಬೋದಾರ್ದು. ನಾವೆಲ್ಲ ಇಂಡಿಯಾದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬ ಪ್ರಜೆನೂ ಕೂಡ ಸಮಾನರು ಅಂತ ಒಂದು ಸಂವಿಧಾನ ಹಕ್ಕಿದೆ. ಅದರ ಪ್ರಕಾರ ನಡ್ಕೊಂಡು ನಾವೆಲ್ಲ ದೇಶದ ಅಭಿವೃದ್ಧಿಗೆ ಶ್ರಮಿಸಬೇಕ ಹೊರತು ನಾವು ಬೇರೆ ಯಾವುದೇ ಒಂದು ಒಂದು ಜಾತೀಯತೆಗಾಗಲಿ, ಧರ್ಮದ ವಿಚಾರದ ಕಿತ್ತಾಡೋಕ್ಕಾಗಲಿ, ಒಗ್ಗಟ್ಟು ನಮ್ಮ ದೇಶದ ಒಗ್ಗಟ್ಟನ್ನು ಒಡೆಯೋದಕ್ಕಾಗಲಿ ಪ್ರಯತ್ನ ಮಾಡಿದರೆ ಇಡೀ ದೇಶ ಎಲ್ಲ ಜನಾಂಗ ಎಲ್ಲ ಧರ್ಮದವರು ಕೂಡ ಒಗ್ಗಟ್ಟಾಗಿ ನಾವು ದುಡಿದಾಗ, ಒಗ್ಗಟ್ಟಾಗಿ ನಾವು ದೇಶದ ಅಭಿವೃದ್ಧಿಗೆ ಶ್ರಮಪಟ್ಟಾಗ ಖಂಡಿತವಾಗೂ ಕೂಡ ದೇಶ ಅಭಿವೃದ್ಧಿ ಆಗುತ್ತೆ. ಸ್ವತಂತ್ರ ಬಂದ ಮೇಲೆ ನಮ್ಮ ದೇಶ ಕೂಡ ಬೇರೆ ಯಾವ ದೇಶಕ್ಕೂ ಕಡಿಮೆ ಇಲ್ಲದಂತೆ ಅಭಿವೃದ್ಧಿಯನ್ನು ಸಾಧನೆ ಮಾಡ್ತಾ ಬಂದಿದೆ. ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಇವತ್ತು ಶಿಕ್ಷಣಕ್ಕೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಓದಕ್ಕೆ ಬರ್ತಾರೆ. ನಮ್ಮ ಬೆಂಗಳೂರಿಗೆ ಅಷ್ಟೇ ಎಷ್ಟು ದೇಶಗಳಿಂದ ಬಂದು ನಮ್ಮ ಬೆಂಗಳೂರಿನ ಸ್ಟಡಿ ಮಾಡ್ತಾ ಇದ್ದಾರೆ. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲೂ ನಮ್ಮ ದೇಶ ಮುಂದುವರೆದಿದೆ. ಕೃಷಿ ಕ್ಷೇತ್ರದಲ್ಲೂ ಅಷ್ಟೇ ಹಸಿರು ಕ್ರಾಂತಿಯನ್ನು ತಂದು ನಮ್ಮ ದೇಶದಲ್ಲಿ ಆಹಾರ ಪದಾರ್ಥಗಳನ್ನು ಹೆಚ್ಚಿಗೆ ಬೆಳೆಯುವಂಥ ಒಂದು ಪದ್ಧತಿಯನ್ನು ಮಾಡಿ ನಾವು ಕೂಡ ಹೊರದೇಶಿಗೆ ರಫ್ತು ಮಾಡುವಂಥ ರೀತಿಯಲ್ಲಿ ನಾವು ಕೃಷಿ ಕ್ಷೇತ್ರದಲ್ಲಿ ಮುಂದುವರೆದಿದ್ದೀವಿ. ಕೈಗಾರಿಕೆ ಕ್ಷೇತ್ರದಲ್ಲಿರ್ಬೋದು, ಹಾಗೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿರ್ಬೋದು, ತಂತ್ರಜ್ಞಾನದ ಕ್ಷೇತ್ರದಲ್ಲಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾವು ಸ್ವತಂತ್ರ ಬಂದ ಮೇಲೆ ಅಭಿವೃದ್ಧಿಯನ್ನು ಪಥದಲ್ಲಿ ನೋಡ್ತಾ ಇದ್ದೀವಿ. ಸಾಲದು, ಆದರೂ ಕೂಡ ಸಾಲದು. ನಮ್ಮ ದೇಶದ ಯುವಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇನ್ನೂ ಕೂಡ ಯಾವ ದೇಶಕ್ಕೆ ಕಡಿಮೆ ಇಲ್ಲದಂತೆ ನಾವು ಪ್ರಗತಿಯನ್ನು ಕಾಣೋ ರೀತಿಯಲ್ಲಿ ನಾವು ಒಗ್ಗಟ್ಟಾಗಿ ದುಡಿದಾಗ ಮಾತ್ರ ನಮ್ಮ ದೇಶ ಬೇರೆ ದೇಶದ ಜೊತೆ ತಲೆ ಎತ್ತಿ ನಿಲ್ಲುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗುತ್ತೆ. ಅದಕ್ಕೆ ನಮ್ಮ ಪ್ರಜೆಗಳು ಈಗ ಬಂದಿರೋಂಥ ಸ್ವತಂತ್ರವನ್ನು ಶಿಸ್ತಿನ ಮೂಲಕ ನಮ್ಮ ಯುವಕರು ಯಾವುದೇ ದುಶ್ಚಟಕ್ಕೆ ಒಳಗಾಗದಲೇ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಳ್ಳೆಯ ದೇಶದ ಸತ್ಪ್ರಜೆ ಆಗಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ. ಅದೇ ರೀತಿ ಇವತ್ತಿನ ದಿನದಲ್ಲಿ ಎಲ್ಲರೂ ಕೂಡ ಭಾಳ ವಿದ್ಯಾರ್ಥಿನಿಯರು ಭಾಳ ಅಚ್ಚುಕಟ್ಟಾಗಿ ಪಥಸಂಚಲನ ಮಾಡಿ ಬ್ಯಾಂಡ್ ಸೆಟ್ ಮೂಲಕ ಅವರು ಶಿಕ್ಷಕರು ಭಾಳ ಚೆನ್ನಾಗಿ ತರಬೇತಿ ಕೊಟ್ಟಿದ್ದಾರೆ. ಆ ತರಬೇತಿ ಕೊಟ್ಟಂಥ ಶಿಕ್ಷಕರಿಗೆ, ವಿದ್ಯಾರ್ಥಿನಿಯರಿಗೆ ಎಲ್ಲರೂ ಕೂಡ ಇಷ್ಟು ಅಚ್ಚುಕಟ್ಟಾಗಿ ಪಥಸಂಚಲನ ಮಾಡ್ತಾ ನಮ್ಮ ಒಂದು ಸ್ವತಂತ್ರದ ಒಂದು ಉತ್ಸವಕ್ಕೆ ಕಳೆ ತಂದು ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ಇನ್ನು ಮುಂದೆ ಕೂಡ ನಾನು ನಿಮ್ಮೆಲ್ಲ ಆಶೀರ್ವಾದದಿಂದ ಭಾಳ ಬಹುಮತದಿಂದ ನನ್ನನ್ನು ಎಲೆಕ್ಟ್ ಮಾಡಿದಿರಿ. ಅದಕ್ಕೋಸ್ಕರ ನಿಮ್ಮ ಋಣ ತೀರಿಸಬೇಕು ಅಂತ 3 ವರ್ಷಗಳಿಂದ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನಾನು ಈ ಒಂದು ನಮ್ಮ ತಾಲೂಕಿನ ಒಂದು ಪ್ರಗತಿಗೆ, ಸರ್ವತೋಮುಖವಾದಂಥ ಪ್ರಗತಿಗೆ, ಅಭಿವೃದ್ಧಿಗೆ ನಾನು ಕೂಡ ಶ್ರಮ ವಹಿಸ್ತಾ ಇದ್ದೀನಿ. ನನ್ನ ಧ್ಯೇಯ ಇರುವಂಥದ್ದು ಪ್ರತಿಯೊಂದು ಹಳ್ಳಿಗೂ ಕೂಡ ರಸ್ತೆಗಳ ನಿರ್ಮಾಣ ಆಗಬೇಕು. ಪ್ರತಿಯೊಂದು ಹಳ್ಳಿಯ ಚರಂಡಿಗಳಿರ್ಬೋದು, ಹಳ್ಳಿ ಒಳಗಿನ ರಸ್ತೆ ಇರ್ಬೋದು, ಸಂಪರ್ಕ ರಸ್ತೆ ಇರ್ಬೋದು. ನನ್ನ ಪೀಳಿಗೆಯಲ್ಲಿ ರಸ್ತೆ ಹಾಳಾಗಿದೆ ಅನ್ನೋ ಒಂದು ಪದ ಬರಬಾರ್ದು. ಇನ್ನೂ ಟೈಮ್ ಇದೆ. ಆ ಟೈಮ್ನಲ್ಲಿ ಇಡೀ ಗ್ರಾಮದ, ತಾಲೂಕಿನ ಎಲ್ಲ ಗ್ರಾಮಗಳ ರಸ್ತೆಯನ್ನು ಖಂಡಿತವಾಗೂ ಕೂಡ ಸಂಪರ್ಕ ಅನ್ನೋದು ರಕ್ತ ಸಂಚಾರಕ್ಕೆ ರಕ್ತನಾಳಗಳಿದ್ದಂಗೆ. ಒಳ್ಳೆ ಸಂಪರ್ಕ ರಸ್ತೆ ಆಯಿತು ಅಂದರೆ ಎಲ್ಲ ಅಭಿವೃದ್ಧಿ ಆಗುತ್ತೆ. ಶಾಲಾ ಮಕ್ಕಳುಗಳು ಓಡಾಡ್ತಾ ಇರ್ತಾರೆ. ಹಾಗೆಯೇ ವ್ಯವಸಾಯದಲ್ಲಿ ಬೆಳೆದಂಥ ವ್ಯವಸಾಯದ ಪ್ರಾಡಕ್ಟ್ಗಳನ್ನ ಸಾಗಣೆ ಮಾಡಬೇಕಾಗಿರ್ತದೆ, ಹಾಸ್ಪಿಟ್ಲಿಗೆ ಬಂದು ಹೋಗಬೇಕಾಗಿರ್ತದೆ. ಇಂಥದ್ರಲ್ಲಿ ಯಾವುದೇ ಒಂದು ದೇಶ ಅಭಿವೃದ್ಧಿ ಇರಬೇಕಾದ್ರೆ, ಯಾವುದೇ ಒಂದು ತಾಲೂಕಿನ ಅಭಿವೃದ್ಧಿ ನೋಡೋದು ಯಾವುದರಲ್ಲಿದ್ದರೆ ಅಲ್ಲಿ ರಸ್ತೆಗಳು. ಅಂಥಕ್ಕೋಸ್ಕರ ಇಡೀ ತಾಲೂಕಲ್ಲಿ ಒಳ್ಳೆ ರಸ್ತೆಗಳನ್ನು ಮಾಡಿ ಕಂಪ್ಲೀಟು ಪ್ರತಿಯೊಂದು ಕೂಡ ರಸ್ತೆಗಳು ನಿರ್ಮಾಣ ಮಾಡಬೇಕು ಅಂತ ಒಂದು ಧ್ಯೇಯವನ್ನು ಇಟ್ಕೊಂಡಿದ್ದೀನಿ. ಅದೇ ರೀತಿ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಐಮಾಕ್ಸ್ ಲೈಟು, ಕುಗ್ರಾಮ ಒಂದು ಬಿಟ್ಟು ಯಾವುದು ಕುಗ್ರಾಮ ಅಂತ ಇದೆ, ಒಂದು 10 ಕುಗ್ರಾಮಗಳನ್ನು ಬಿಟ್ಟರೆ ಪ್ರತಿಯೊಂದು ಹಳ್ಳಿಗೂ ಕೂಡ ಐಮಾಕ್ಸ್ ಲೈಟ್ ಹಾಕ್ಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅದೇ ರೀತಿ ಪ್ರತಿಯೊಂದು ಹಳ್ಳಿಗೂ ಕೂಡ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಬೇಕು ಅಂತ ನಾನು ಅಂದಾಜು ಮಾಡಿದ್ದೀನಿ. ಖಂಡಿತವಾಗೂ ಅದನ್ನು ಇನ್ನೂ 1 ವರ್ಷ 1.5 ವರ್ಷ ಇದೆ ಮತ್ತೆ ಎಲೆಕ್ಷನ್. ಅಷ್ಟರೊಳಗೆ ಪ್ರತಿಯೊಂದು ಗ್ರಾಮಕ್ಕೂ ಕುಡಿಯುವ ನೀರಿನ ವ್ಯವಸ್ಥೆ, ಐಮಾಕ್ಸ್ ಲೈಟ್ಗಳ ವ್ಯವಸ್ಥೆ, ನಮ್ಮ ರೈತರಿಗೆ ಬೇಕಾಗಿರುವಂಥ ವಿದ್ಯುತ್ ಶಕ್ತಿ. ಈಗಾಗಲೇ ಸಾವಿರಾರು TCಗಳನ್ನು ತಂದು ಅವರ
ಪಂಪ್ ಸೆಟ್ಗಳು ಸುಟ್ಟು ಹೋಗ್ತಾ ಇದ್ದವು. ಎಲ್ಲರ ಲಿಸ್ಟ್ ತಗೊಂಡು ಅವ್ರಿಗೆಲ್ಲ ಅಡಿಷನಲ್ ಆಗಿ ಇದನ್ನು ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೊಡ್ತಾ ಇದ್ದೀನಿ. ಈಗ ಮತ್ತೆ 25 ಕೋಟಿ ಅಮೌಂಟನ್ನೇ ಸ್ಯಾಂಕ್ಷನ್ ಮಾಡ್ತಿದ್ದೀನಿ. ಯಾವುದಕ್ಕೆ ಎಲೆಕ್ಟ್ರಿಸಿಟಿ ಸಂಬಂಧಪಟ್ಟಂಗೆ ಯಾವುದೇ ರೈತರು, ಯಾವುದೇ ನಾಗರಿಕರು ಏನಾರ ಅಲ್ಲಿ ಶಿಫ್ಟ್ ಮಾಡಬೇಕಾದ್ರೆ ಕಂಬಗಳನ್ನು ಅಥವಾ ಯಾವುದಾದ್ರೂ ಒಂದು AB ಕೇಬಲ್ಲು ಏನಾರು ಹಾಕ್ಕೊಡ್ಬೇಕು, ನಮ್ಮ ಮನೆ ಮುಂದೆ ಹೋಗಿದೆ ತೊಂದರೆ ಆಗ್ತಾ ಇದೆ ಅಂತಂದರೆ AB ಕೇಬಲ್ ಹಾಕ್ಕೊಡೋದಿರ್ಬೋದು, ಯಾವುದೇ ಗುಣಮಟ್ಟದ ವಿದ್ಯುತ್ ಶಕ್ತಿ ಬರಬೇಕಾದ್ರೆ ಖಂಡಿತವಾಗ ಅದನ್ನು ಕೂಡ ಕೆಲಸ ಮಾಡಿಕೊಡ್ತೀನಿ. ಈಗಾಗಲೇ 3,000 ಮನೆಗಳಿಗೆ ಎಲ್ಲೆಲ್ಲಿ ತೋಟದ ಮನೆಯಲ್ಲಿ ಕರೆಂಟ್ ಇರಲಿಲ್ಲ ಅಲ್ಲೆಲ್ಲ ಎಲೆಕ್ಟ್ರಿಸಿಟಿ ಮಾಡಿಸುವಂಥ ಕೆಲಸ ಮಾಡಿದ್ದೀನಿ. ಈಗಾಗಲೇ 2,500 ಮನೆಗಳಿಗೆ ಕನೆಕ್ಷನ್ ಹೊಸದಾಗಿ ಕೊಡಿಸಿದ್ದೀನಿ. ಇನ್ನೂ ಒಂದು 2,000 ಮನೆಗಳಿಗೆ ಈ ಒಂದು ವರ್ಷದ ಒಳಗಡೆ ಇನ್ನೊಂದು 2,000 ಮನೆಗಳಿಗೆ ಕೊಟ್ಟರೆ ಒಟ್ಟು 5,000 ಮನೆಗಳು ಎಲ್ಲೆಲ್ಲಿ ಕರೆಂಟ್ ಇರಲ್ಲ, ನಿರಂತರ ಜ್ಯೋತಿ ಇರಲಿಲ್ಲ ಅಲ್ಲೆಲ್ಲ ಕರೆಂಟ್ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ನಾನು ಒಟ್ಟಾರೆ ಒಂದೇ ಕ್ಷೇತ್ರ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಶಿಕ್ಷಣ ಇರ್ಬೋದು ಅಥವಾ ಅಗ್ರಿಕಲ್ಚರ್ ಇರ್ಬೋದು ಅಥವಾ ಬೇರೆ ಅಭಿವೃದ್ಧಿಗಳಿಗೆ ಸಂಬಂಧಪಟ್ಟಂಥ ರಸ್ತೆ ನಿರ್ಮಾಣ ಇರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಅಭಿವೃದ್ಧಿ ಮಾಡಿ ತಾಲೂಕನ್ನು ಸರ್ವತೋಮುಖವಾದಂಥ ಅಭಿವೃದ್ಧಿ ಪಡಿಸೋಕ್ಕೆ ನನ್ನದೇ ಆದಂಥ ಕಾರ್ಯನೀತಿಯನ್ನು ಅನುಸರಿಸಿ ಖಂಡಿತ ಮಾಡಿಕೊಡ್ತೀನಿ ಅಂತ ಈ ಸ್ವಾತಂತ್ರ್ಯ ಉತ್ಸವದಲ್ಲಿ ನಿಮಗೆ ಭರವಸೆ ಕೊಡ್ತಾ, ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದು ನೀವೆಲ್ಲ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಮನೆ ಹಬ್ಬ ಅನ್ನೋ ರೀತಿಯಲ್ಲಿ ಬಂದು ಸಾಕ್ಷೀಭೂತರಾಗಿ ಆಚರಣೆ ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ನಿಮಗೆಲ್ಲ ತಾಲೂಕಿನ ಎಲ್ಲ ನಾಗರಿಕರಿಗೆ ಅನಂತ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. कहते हैं हमको प्यार से दिया वाले, छूटे के प्यार से दिया वाले, छूटे हार से दिया वाले, दुश्मन के चक्के छुड़ाने हम इंडिया वाले, उंगली पे सबको नचाते हम इंडिया वाले.
ಅಮೋಘ ನೃತ್ಯ ಪ್ರದರ್ಶನ ನೀಡಿದ ಆಚಾರ್ಯ ಪ್ರೌಢಶಾಲೆಯ ಮಕ್ಕಳು, ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯವರಿಗೆ ತುಂಬ ಧನ್ಯವಾದಗಳು.
ಸೆಂಟ್ ಆ್ಯಂಡ್ ಶಾಲೆಯ ಮಕ್ಕಳಿಗೂ सारा जहां देख लिया कहीं भी तेरे जैसा कोई नहीं है नहीं 100 दिन दुनिया घुमा है नहीं कहीं तेरे जैसा कोई नहीं मैं गाया जहां भी बस तेरी याद जो मेरे साथ मुझको तड़पा दिलाती सबसे प्यारी तेरी सूरत प्यार है बस तेरा प्यार ही मां तुझे सलाम मां तुझे सलाम हो मारे या कोई मारे ना यहाँ अपनी भी थोड़ी अदा थोड़ा अंदाज ऐसे है चाहे कैसे है अरे जो भी है जैसे है हम नाज चाहो तो हमको आज़माना कहते हैं हमको प्यार से वाले प्यार से वाले प्यार से वाले हम इंडिया सुनो गौर से दुनिया वालों बुरी नजर ना हम पे डालो सुनो गौर से दुनिया वालों बुरी नजर ना हम पे डालो चाहे जितना जोर लगा लो सबसे आगे होंगे हिंदुस्तानी सुनो गौर से दुनिया वालों बुरी नजर ना हम पे डालो चाहे जितना जोर लगा लो सबसे आगे होंगे हिंदुस्तानी हमने कहा है तुम भी कहो हमने कहा है जो तुम भी कहो ಎಲ್ಲ ಸನ್ಮಾನಿತರು ವೇದಿಕೆಗೆ ಬನ್ನಿ. ಎಲ್ಲ ಸನ್ಮಾನಿತರು ವೇದಿಕೆಗೆ ಸೇವೆ ಮಾಡಿದ್ದಾರೆ. कुछ करिए बस बस बड़ा बोले अब कुछ करिए ओ कोई तो जल्दी से उठिए तुम तो करिए या करिए हर कोई तो जल्दी से उठिए तुम तो करिए या करिए अप्रैल 2025 पहलगाम के 22 रन में आतंकियों ने किया
किया टूरिस्ट पर हमला। इस हमले में 27 की मौत जबकि दर्जनों घायल होने की सूचना। घुसेगा भी और मारेगा भी। मैं कर्नल सोफिया कुरैशी, मैं विंग कमांडर योमिका सिंह। क्या आप इस मिशन के लिए तैयार हो? यस मैम। क्या बचने के लिए आपका खून खोल रहे हैं? यस मैम। वो आदि इंडियन आर्मी हफ्तदाश हाय में हफ्तदाश हाय में हफ्तदाश हाय में। लड़ जाना
पावन चरिता शिवर घोषित मंत्र पुलकित कविवर गुंफित पावन चरिता वीर वीर नृप शौर्य पालित जय भारत जननी ಅಮೋಘ ನೃತ್ಯ ಪ್ರದರ್ಶನ ನೀಡಿದ ಆದರ್ಶ ಶಾಲೆಯ ಮಕ್ಕಳಿಗೆ ಎಲ್ಲ ಶಿಕ್ಷಕ ವೃಂದದವರಿಗೆ ಅನಂತ ಧನ್ಯವಾದಗಳು.